ನಮಸ್ಕಾರ ವೀಕ್ಷಕರೇ, ಗೇಮ್ ಚೇಂಜರ್ ಗ್ರಹಬಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಪ್ರತಿ ಶನಿವಾರ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಗ್ರಹಬಲದ ಬಗ್ಗೆ, ನಕ್ಷತ್ರದ ಬಗ್ಗೆ, ಸಾಕಷ್ಟು ವಿಚಾರದ ಬಗ್ಗೆ ಶಾಸ್ತ್ರಿಗಳು ನಿಮಗೆ ಪ್ರತಿ ವಾರದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಇವತ್ತಿನ ಈ ಸಂಚಿಕೆ ಬಹಳ ವಿಶೇಷವಾಗಿದೆ. ನಾಳೆ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ಮ್ಯಾಚ್ ಅಂದ ತಕ್ಷಣ ಅದು ಕ್ರಿಕೆಟ್ ಮಾತ್ರ ಅಂತಲ್ಲ, ಸಾಕಷ್ಟು ಆಟಗಳನ್ನು ನಾವು ನೋಡ್ತೀವಿ. ಈ ಆಟಗಳನ್ನ ಗೆಲ್ಲಬೇಕು ಅಂತ ಅಂದ್ರೆ ಅಲ್ಲೂ ಒಂದಷ್ಟು ಗ್ರಹಬಲ ವರ್ಕ್ ಆಗುತ್ತೆ. ಈಗ ನೀವು ಪ್ರತಿ ವಾರದ ಕಾರ್ಯಕ್ರಮದಲ್ಲೂ ಕೂಡ ಶಾಸ್ತ್ರಿಗಳಿಗೆ ಕರೆ ಮಾಡ್ತೀರಿ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಆ ಸಾಧ್ಯತೆಗಳಿದೆಯಾ, ಆ ಗ್ರಹಬಲ ಇದೆಯಾ ಅಂತ ಕೇಳ್ತೀರಿ. ಸರ್ಕಾರಿ ಕೆಲಸ ಬೇಕು, ಆ ಗ್ರಹಬಲ ಇದೆಯಾ ಅಂತ ಕೇಳ್ತೀರಿ. ಅದೇ ತರ ಒಂದು ಪಂದ್ಯವನ್ನ ಗೆಲ್ಲಬೇಕು ಅಂತ ಅಂದ್ರೂ ಸಹ ಅದಕ್ಕೊಂದು ಗ್ರಹಬಲ ಬೇಕು. ಆ ಪಂದ್ಯದಲ್ಲಿ ಆಡುವಂತಹ ಆಟಗಾರರಿಗೂ ಕೂಡ ಗ್ರಹಬಲ ಇರಬೇಕಾಗತ್ತೆ. ಅಂಥದ್ರಲ್ಲಿ ಭಾರತ ತಂಡದಲ್ಲಿ ಆಡ್ತಾ ಇರುವಂತಹ ಪ್ರಮುಖ ಆಟಗಾರರ ಗ್ರಹಬಲ ಯಾವ ರೀತಿಯಾಗಿದೆ, ಯಾವ ರೀತಿ ಇರಬೇಕು ಗ್ರಹಬಲ, ಒಂದು ಆಟದಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ, ಶೈನ್ ಆಗಬೇಕು ಅಂತ ಅಂದ್ರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಜ್ಯೋತಿಷಿಯಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಷ್ಟು ದಿನದ ಪ್ರಶ್ನೆಗಳು ಬೇರೆನೇ ಇರ್ತಾ ಇತ್ತು ಶಾಸ್ತ್ರಿಗಳೇ. ಸರ್ಕಾರಿ ಕೆಲಸ ಗ್ರಹಬಲ ಇದೆಯಾ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಗ್ರಹಬಲ ಇದೆಯಾ, ಮದುವೆ ಗುರುಬಲ ಇದೆಯಾ ಅಂತ. ಬಟ್ ಈಗ ಒಂದು ಆಟ ಅಂತ ಅಂದಾಗ ಅದರ ಬಲ ಹೇಗಿರಬೇಕು ಅಂತ ತಿಳ್ಕೊಳ್ಳೋ ವಿಶೇಷವಾದಂಥ ಕಾರ್ಯಕ್ರಮ ಇದು, ಗೇಮ್ ಚೇಂಜರ್ ಗ್ರಹಬಲ ಅಂತ. ನಾಳೆ ಬೆಳಗಾದ್ರೆ ಮ್ಯಾಚ್ ಇದೆ ಶಾಸ್ತ್ರಿಗಳೇ. ಸೊ ಈ ಒಂದು ಪಂದ್ಯ ಗೆಲ್ಲಬೇಕು ಅಂತ ಅಂದಾಗ ಯಾವ ಥರದ ಬಲ ಇರಬೇಕಲ್ಲಿ, ಗ್ರಹ ಅನ್ನೋದು ಎಷ್ಟು ಅನುಕೂಲ ಆಗತ್ತೆ? ಖಂಡಿತ ತಿಳಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಿ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಗೇಮ್ ಚೇಂಜರ್ ಗ್ರಹಬಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಇದು. ಗ್ರಹಗಳಲ್ಲಿ ಯಾವ ಗ್ರಹದ ಬಲವಿದ್ದರೆ ಈ ಹುಡುಗರು ಅಥವಾ ಹುಡುಗಿಯರು ಕೂಡ ಯಾರು ಆಗಬಹುದು ಆಟದ ಕಡೆಗೆ ವಾಲಲಿಕ್ಕೆ ಯಾವ ಗ್ರಹದ ಬಲ ಬೇಕಾಗತ್ತೆ ಅನ್ನೋದು ಸಾಮಾನ್ಯವಾಗಿ ತಂದೆ ತಾಯಿಗಳಲ್ಲಿ ಇರುತ್ತೆ. ನನ್ನ ಮಗ ಆಟದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಓದು ಸ್ವಲ್ಪ ಅಷ್ಟಕ್ಕಷ್ಟೇ, ಹೀಗಾಗಿ ಏನು ಮಾಡಬಹುದು, ಆಟಕ್ಕೆ ಸೇರಿಸೋದಾದ್ರೆ ಯಾವ ಆಟಕ್ಕೆ ಸೇರಿಸಬಹುದು, ಯಾವನ್ನ ನಾವು ಕೋಚ್ ಕೊಡಿಸಬಹುದು. ಕಡಿಮೆ ಅನ್ಸುತ್ತೆ ಇಂಥ ಪ್ರಶ್ನೆ ಕೇಳೋದು, ಬಟ್ ಕೇಳ್ತಾರೆ, ಕಡಿಮೆಗಳು ಆದರೆ ಕೇಳ್ತಾರೆ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವೇ. ಮತ್ತು ಇದಕ್ಕೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಮನೋಸ್ಥೈರ್ಯ ಬೇಕು. ಮನೋಬಲ ಅತ್ಯಂತ ಗಟ್ಟಿಯಾಗಿರಬೇಕು. ಧೈರ್ಯ, ಶೌರ್ಯ, ಪರಾಕ್ರಮಂ ಅಂತ ಹೇಳುತ್ತೆ. ನಾವು ಜಾತಕ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಒಂದು ಜಾತಕದಲ್ಲಿ ಯಾವ ಸ್ಥಾನ ಬಲಿಷ್ಠವಾಗಿರಬೇಕು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಸಾಮಾನ್ಯವಾಗಿ ನೋಡಿ, ಲಗ್ನದಿಂದ 3ನೇ ಮನೆ, ಇದನ್ನು ಶೌರ್ಯಂ, ಪರಾಕ್ರಮಂ, ವಿಕ್ರಮ ಸ್ಥಾನ ಅಂತೆಲ್ಲ ಕರೆಯಲಾಗುತ್ತೆ. ಅದನ್ನು ಈ 3ನೇ ಮನೆ ಅಧಿಪತಿ ಕುಜನಾಗಿರಬೇಕು ಅಥವಾ ಸೂರ್ಯನಾಗಿರಬಹುದು. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೋಡಿ, ಒಂದು ಕೋಷ್ಟಕ ನೋಡೋಣ. ಲಗ್ನದಿಂದ 3ನೇ ಭಾವ ಇರತಕ್ಕಂಥ ಒಂದು ಕೋಷ್ಟಕವನ್ನು ನಾವೀಗ ಗಮನಿಸೋಣ. ನೋಡಿ, ಲಗ್ನದಿಂದ 3 ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಕುಜನಿದ್ದಾನೆ. ಇದು ತುಂಬ ಬಲಾಢ್ಯವಾಗಿರ್ತಕ್ಕಂಥದ್ದು. ಮತ್ತು 6ನೇ ಮನೆ, 3 ಅಷ್ಟೇ ಅಲ್ಲ, 6 ಕೂಡ ಪರಾಕ್ರಮವನ್ನೇ ಸೂಚಿಸುತ್ತೆ. ಹೀಗಾಗಿ ಅಲ್ಲಿ ರವಿ ಇದ್ದಾನೆ, ಕರ್ಮಾಧಿಪತಿಯಾಗಿರ್ತಕ್ಕಂಥವನು. ಕರ್ಮ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ. ನಾವು ಕ್ರೀಡೆಗೆ ಒಂದು ಅಖಾಡಕ್ಕೆ ಇಳಿದ ಕೂಡಲೇ ಅಲ್ಲಿ ಬೇಕಾಗಿರತಕ್ಕಂಥದ್ದು ಕಸರತ್ತು, ನಮಗೆ ಏನು ಅತಿಶಯವಾದ ದೇಹಬಲ ಬೇಕಾಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಂಥ ಅಧಿಪತಿ ರವಿ ಈ ಜಾತಕ ನೋಡ್ತಾ ಇದ್ದೀರಾ. ಕರ್ಮಸ್ಥಾನದ ಅಧಿಪತಿ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಯಾರು ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿದ್ದಾನೋ ಅವನು ಗುರು. ಬುದ್ಧಿಯೂ ಬೇಕಾಗುತ್ತೆ. ಆಟದಲ್ಲಿ ನಾವು ಕ್ರಿಕೆಟನ್ನು ಗಮನಿಸ್ತೀವಲ್ಲ, ಒಂದು ಬೌಲ್ ಹಾಕಿದಾಗ ಅವರು ಆ ಬೌಲ್ ಆ ಕಡೆಯಿಂದ ಬರ್ತಾ ಇದೆ ಅಂದಾಗ ಈ ಕಡೆ ನಿಂತಿರ್ತಕ್ಕಂಥ ಬ್ಯಾಟ್ಮನ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ, ಯಾವ ಕಡೆಗೆ ನಾನು ಬಾಲನ್ನು ತಿರುಗಿಸ್ಬೇಕೀಗ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅದು ಟೈಮ್ ಇರಲ್ಲ, ಅಲ್ಲಿ ಟೈಮ್ ಇರೋದಿಲ್ಲ, ಅದು ಆಗುತ್ತಷ್ಟೇ. ಆ ಕ್ಷಣ
ಅವನು ತೆಗೆದುಕೊಳ್ಳೋ ನಿರ್ಣಯ ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತೆ, ಇಡೀ ಭಾರತವನ್ನು ಪ್ರತಿನಿಧಿಸ್ತಾ ಇರುತ್ತೆ. ಹೀಗಾಗಿ ಆ ಕ್ರೂಷಿಯಲ್ ಟೈಮ್ ಅಂತ ಕರೀತಾರೆ, ಮತ್ತು ಅಲ್ಲಿ ಸಮಯ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಅಂಥ ಟೈಮಲ್ಲಿ ನಾವು ಅದಕ್ಕೆ ಯಾಕೆ ಅಷ್ಟು ಮಹತ್ತರವಾಗಿ ಅವರಿಗೆ ಬೆಲೆ ಕೊಡಲಾಗುತ್ತೆ, ಅಂಥವ್ರನ್ನ ಗೌರವಿಸಲಾಗುತ್ತೆ ಅಂತಂದರೆ ಆ ಸಣ್ಣ ಸಮಯದಲ್ಲಿ ಅವರು ತಗೊಳ್ಳೋ ನಿರ್ಣಯ ಇಡೀ ಭಾರತವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಅಲ್ಲಿ ಗುರುವಿನ ಸಂಚಾರಕ್ಕೆ ಅವನ ಗುರುವಿನ ಸ್ಥಾನ ಕೆಲಸ ಮಾಡುತ್ತೆ. ಪಂಚಮಾಧಿಪ ಬುದ್ಧಿ ಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿದ್ದು ಕರ್ಮಾಧಿಪತಿ ಉಚ್ಚನಾಗಿದ್ದು ಶೌರ್ಯವೂ ಬೇಕು. ಅಯ್ಯೋ, ಕೊನೆ ನಾವು ಗಮನಿಸ್ತೇವೆ ಸಾಮಾನ್ಯವಾಗಿ ಕೊನೆ ಕ್ಷಣದಲ್ಲಿ ಇನ್ನೇನು ಇನ್ನೊಂದು 10 ಬಾಲ್ ಇದೆ, ಇಷ್ಟು 13, 14, 15 ರನ್ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಧೃತಿಗೆಟ್ಟರೆ ಇಡೀ ದೇಶವೇ ಸೋತು ಬಿಡುತ್ತೆ. ಧೃತಿಗೆಡಬಾರ್ದು, ಧೈರ್ಯ ಬೇಕು. ಅದು ನೋಡಿ, ಆಟ ಅನ್ನೋದಿದೆಯಲ್ಲ, ಅದು ನಾವು ಸುಮ್ಮನೆ ಟಿ ವಿಲಿ ನೋಡಿದಾಗಲ್ಲ, ಅದು ನೀವು ಫೀಲ್ಡಲ್ಲಿ ಇದ್ದು ಅದನ್ನು ಎದುರಿಸೋದೇ ಬೇರೆ, ಟಿ ವಿ ನೋಡೋದೇ ಬೇರೆ. ನಾವು ಅಂದ್ಕೋತೀವಿ ಏನು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಇಷ್ಟು ಆ ಥರ ಖಂಡಿತ ಆಗೋದಿಲ್ಲ. ಅಖಾಡ ಬೇರೆಯೇ ಇರುತ್ತೆ. ಹಾಗಾಗಿ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಧೈರ್ಯ, ಶೌರ್ಯ. ನಾನು ಏನನ್ನು ಎದುರಿಸ್ತೀನಿ ಅಂತಕ್ಕಂಥ ಒಂದು ಮನೋಬಲ ಇದೆಯಲ್ಲ, ಇದು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ. ಇದೆಲ್ಲ ಬೇಸಿಕ್. ನೋಡಿ, ಇಲ್ಲಿ ಈಗ ಗಮನಿಸ್ತಾ ಇದ್ದೀರಾ, ಲಗ್ನದಿಂದ ತೃತೀಯ ಸ್ಥಾನದ ಅಧಿಪತಿ, ಷಷ್ಠಾಧಿಪತಿ, ಇವರಿಬ್ಬರು ಬಲಾಢ್ಯರಾಗಿರಬೇಕು, ತುಂಬ ಚೆನ್ನಾಗಿರಬೇಕು. ಮತ್ತು ಕರ್ಮಸ್ಥಾನದ ಎಲ್ಲ ಅದೃಷ್ಟವೂ ಬೇಕಾಗುತ್ತೆ. ಎಷ್ಟೆಲ್ಲ ಚೆನ್ನಾಗಿ ಆಡದೆ ಕೊನೆಗೆ ನಾನು ಕಳೆದ ಬಾರಿ ನಾವು ಇದೇ ಚಾಂಪಿಯನ್ ಟ್ರೋಫಿನಲ್ಲಿ ಈ ಯಾವುದು ಪಾಕಿಸ್ತಾನ ವಿರುದ್ಧ ಕೊಹ್ಲಿ ಆಡುವ ಸಂದರ್ಭದಲ್ಲಿ ಕೊನೆ ಘಳಿಗೆ ಅವರು 100 ಮಾಡಬೇಕಾಗಿತ್ತು. 100 ಮಾಡಲಿಕ್ಕೆ ಅವಕಾಶ ತಪ್ಪು ಹೋಗಿತ್ತು. 6 ರನ್ ಬೇಕಾಗಿತ್ತು, 4 ರನ್ ಬೇಕಾಗಿತ್ತು ಗೆಲ್ಲಲಿಕ್ಕೆ, ಏನು 100 ಅಥವಾ ಪಂದ್ಯ ಗೆಲ್ಲಲಿಕ್ಕೆ. ಕೊಹ್ಲಿಗೆ 6 ರನ್ ಬೇಕಾಗಿತ್ತು, ಅವರು 100 ಮಾಡಲಿಕ್ಕೆ. ಈ ಥರದ್ದೇನೋ ಇತ್ತು, ನಾನು ಸ್ವಲ್ಪ ಮರ್ತಿದ್ದೀನಿ. ನಿಮಗೆಲ್ಲ ಚೆನ್ನಾಗಿ ನೆನಪಿರುತ್ತೆ ಬಿಡಿ, ಏಕೆಂದರೆ ಪ್ರಚಂಡ ನೀವು ಅದರಲ್ಲಿ ಆಸಕ್ತರು ಮತ್ತು ಅಭಿಮಾನಿಗಳು ಕೂಡ ಜನರು. ಆ ಸಂದರ್ಭದಲ್ಲಿ ಕೊಹ್ಲಿಗಾದಂಥ ಈ ಏನು ಅದೃಷ್ಟದ ಲಕ್ ಇದೆಯಲ್ಲ, ಅಂದರೆ ಆಪೋಸಿಟಲ್ಲಿದ್ದಂಥ ವ್ಯಕ್ತಿ ಏನೇನು 6 ರನ್ ಬಾರಿಸ್ಬಿಟ್ಟಿದ್ರೆ ಮ್ಯಾಚ್ ವಿನ್ ಆಗ್ತಾಯಿತ್ತು. ಬಟ್ ಅದು ಕೊಹ್ಲಿಗೆ ಅವಕಾಶ ಸಿಕ್ತು. ಹೀಗೆ ಆ ಗೇಮ್ ಚೇಂಜ್ ಆಯಿತು, ಮತ್ತು ಅವರಿಗೆ ಆ 100 ಶತಕ ಬಾರಿಸಿದ್ದು ಒಂದು ಅವರಿಗೆ ಸಾಧನೆಯೂ ಆಯಿತು. ಹೀಗೆ ಇದಾಗಬೇಕಾಗಿದ್ದರೆ ಅದೃಷ್ಟವು, ದೈವಾನುಕೂಲವೂ ಬೇಕಾಗುತ್ತೆ, ಎಲ್ಲವೂ ಬೇಕಾಗುತ್ತೆ. ಇಲ್ಲಿ ಇದೆಲ್ಲ ಸಂಪೂರ್ಣವಾಗಿ ನಿಂತಿರೋದು ಆ ಭಗವತ್ ಶಕ್ತಿಯ ಮೇಲೆ ಬೇಕು. ಮನುಷ್ಯನ ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ. ದೈವ ಎಲ್ಲ ಅಭಿವ್ಯಕ್ತವಾಗುತ್ತೆ ಅಂದರೆ ಪುರುಷ ಪ್ರಯತ್ನದಲ್ಲಿ ಅಂತ. ಹೀಗಾಗಿ ಪುರುಷ ಪ್ರಯತ್ನವೂ ಬೇಕು, ದೈವ ಸಹಾಯವೂ ಬೇಕು, ಎರಡೂ ಕೂಡ ಬೇಕಾಗುತ್ತೆ. ಅದನ್ನು ಆ ಪ್ರತಿಯೊಬ್ಬ ಆಟಗಾರನೇ ಎಲ್ಲವೂ ನೋಡಿ, ಜೀವನವೇ ಒಂದು ಆಟ. ಹೀಗಾಗಿ ನಾವು ಇದಕ್ಕೆ ಅಂತಲ್ಲ, ಎಲ್ಲದಕ್ಕೆ ನೀವು ಒಂದು ಮನೆಯ ಕುಟುಂಬದಲ್ಲಿ ಸಂದರ್ಭ ಯಾವುದೋ ಒಂದು ಕ್ಲಿಷ್ಟಕರವಾದ ವಾತಾವರಣ ಏರ್ಪಾಡಾಗುತ್ತೆ. ಆ ಸಂದರ್ಭದಲ್ಲಿ ಆ ಜೀವನ ಆಟವನ್ನು ನಾವು ಹೇಗೆ ಎದುರಿಸ್ತೀವಿ, ಅದಕ್ಕೂ ಶೌರ್ಯ ಬೇಕಾಗುತ್ತೆ. ಹೀಗಾಗಿ ಈ ಎಲ್ಲದಕ್ಕೆ ಈ ಒಂದು ಏನು ನಾವು ಗ್ರಹಸ್ಥಿತಿ ನೋಡ್ತಾ ಇದ್ದೀವಿ, ಇದು ತುಂಬ ಮುಖ್ಯವಾಗುತ್ತೆ ಅನ್ನೋದು ಪ್ರಧಾನವಾದ ಅಂಶ. ಸಾಮಾನ್ಯವಾಗಿ ಇಂಥ ಗುಣ ಇರತಕ್ಕಂಥ ಕೆಲವು ನಾವು ಪ್ರಸಿದ್ಧ ಆಟಗಾರರನ್ನ ಒಂದು ಸಲ ಗಮನಿಸೋಣ. ಟೀಮ್ ಇಂಡಿಯಾದಲ್ಲಿರುವಂತ ಎಲ್ಲಾ ಆಟಗಾರರು ಕೂಡ ಉತ್ತಮ ಆಟಗಾರರೇ, ಅವರನ್ನ ಪಿಕ್ ಮಾಡಿರ್ತಾರೆ. ಆದ್ರೆ ಅದರಲ್ಲಿರುವಂತಹ ಕೆಲ ಅತ್ಯುತ್ತಮ ಆಟಗಾರರು ಏನಿದ್ದಾರೆ ಎಲ್ಲರೂ ಸಾಮಾನ್ಯವಾಗಿ ಇವರು ಅಂತಲ್ಲ, ನಾನು ಈಗ ಏನು ತಗೊಂಡಿದ್ದೀನಿ ಇಷ್ಟು ಅಂತಲ್ಲ, ಸಾಮಾನ್ಯವಾಗಿ ನೀವು ಯಾವುದೇ ಇದು ನಾನೊಂದು ಕ್ರಿಕೆಟದ ಸಾಮಾನ್ಯವಾಗಿ ವಿಶ್ವ ಪ್ರಸಿದ್ಧಿ ಅದು. ಹೀಗಾಗಿ ಅದನ್ನು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಇದರಂಥ ಸಾಕಷ್ಟು ಹಾಕಿ ಇದೆ, ಕಬಡ್ಡಿ ಇದೆ, ಇಂಥ ಸಾಕಷ್ಟು ಇದ್ದಾವೆ. ಇಂಥ ಗೇಮ್ಗಳಲ್ಲಿ ಸಾಮಾನ್ಯವಾಗಿ ಈ ಲಕ್ಷಣ ಇದ್ದೇ ಇರುತ್ತೆ. ಹೀಗೆ ತೃತೀಯಾಧಿಪತಿಯೋ ಷಷ್ಠಾಧಿಪತಿಯೋ ಅಥವಾ ಈಗ ಕರ್ಮಸ್ಥಾನದ ಅಧಿಪತಿ, ಅದೃಷ್ಟದ ಅಧಿಪತಿ, ಈ ಗ್ರಹಗಳು ಅವರಿಗೆ ಸಪೋರ್ಟಿವ್ ಆಗಿದ್ದೇ ಇರುತ್ತಾರೆ. ಅಂಥವರೇ ಆಯ್ಕೆ ಆಗಿ ಅಂತಹ ಪ್ರಸಿದ್ಧಿಗೆ ಸಾಧ್ಯತೆ ಇದೆ. ಅಂಥ ಒಂದು ಜಾತಕ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ KL ರಾಹುಲ್ ಅವರದ್ದು ಜಾತಕ ಸ್ಪಷ್ಟವಾಗಿ ನನಗೆ ಗೊತ್ತಿರ್ತಕ್ಕಂಥದ್ದು. ಅಂದರೆ ನಮ್ಮ ಸುದರ್ಶನ್ ಅವರಿದ್ದಾರಲ್ಲ, ನಮ್ಮ ಪ್ರೋಗ್ರಾಮ್ ಟೀಮ್ನ, ಅವರ ತುಂಬ ಆಪ್ತ ಸ್ನೇಹಿತರು. ಹಾಗಾಗಿ ಇದನ್ನು ಗಮನಿಸಿ. ಇದನ್ನು ಗಮನಿಸಿದಾಗ ಇದು ನೋಡಿ, ಇವರ ಜಾತಕವನ್ನು ಗಮನಿಸ್ಕೊಂಡಾಗ ನಾವು ನೋಡಿ, ಮಿಥುನ ಲಗ್ನದಿಂದ
ಇನ್ನೊಂದು ಇದಿದೆ ಇನ್ನೊಂದು ಕೋಷ್ಟಕವನ್ನು ತಾವು ಪ್ಲೇ ಮಾಡಬಹುದು. ಇವರದ್ದು ನೋಡಿ, ಇದರಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ರವಿ ಬಲಿಷ್ಠನಾಗಿರ್ತಕ್ಕಂಥನು, ಕುಜ ಬಲಿಷ್ಠನಾಗಿರ್ತಕ್ಕಂಥ ತೃತೀಯದಲ್ಲಿ ಗುರು ಇದೆ ನೋಡಿ. ಇದು ಮುಖ್ಯವಾದ ಲಗ್ನ, ಇದು ರಾಶಿ ಕುಂಡಲಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಲಗ್ನದಿಂದ ತೃತೀಯ ಸ್ಥಾನ ನಾನು ಹೇಳಿದೆ, ಶೌರ್ಯ, ವಿಕ್ರಮ, ಪರಾಕ್ರಮ. ನೋಡಿ, ಕರ್ಮಾಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ ನಿಮಗೆ 3ನೇ ಮನೆಯಲ್ಲಿ ಕಾಣ್ತಾ ಇದ್ದಾನೆ. 3ನೇ ಮನೆಯನ್ನೇ ಶೌರ್ಯ ಸ್ಥಾನ ಅಂತ. ಅದು ಗುರು ಇದ್ದು ಬಿಟ್ಟರೆ ಬಹಳ ವಿವೇಚನೆಯಿಂದ ಆ ಸಂದರ್ಭಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿರುತ್ತೆ. ಮತ್ತು ಅಷ್ಟೇ ಅಲ್ಲ, ಆ ತೃತೀಯದ ಅಧಿಪತಿ ಯಾರು ಶೌರ್ಯ ಪರಾಕ್ರಮವನ್ನು ಸೂಚಿಸ್ತಾನೋ ಆ ಅಧಿಪತಿ ಲಾಭದಲ್ಲಿದ್ದಾನೆ, ಅದು ಕೂಡ ಉಚ್ಚ ಸ್ಥಾನದಲ್ಲಿ. ನೋಡಿ, ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಲಾಭಾಧಿಪತಿಯಾಗಿರ್ತಕ್ಕಂಥ ಮತ್ತು ಷಷ್ಠಾಧಿಪತಿಯಾಗಿರ್ತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು, ಅದೃಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಹೀಗಿದ್ದಾಗ ಒಂದು ಸಾಮಾನ್ಯವಾಗಿ ಬೇರೆ ಬೇರೆಯವ್ರದನ್ನು ಗಮನಿಸಿದ್ರೆ ಇಂಥದ್ದು ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿರುತ್ತೆ. ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿರತಕ್ಕಂಥ ಜಾತಕ ಅಂತ ಅನಿಸುತ್ತೆ. ಹೀಗಾಗಿ ಅವರ ಪ್ರಸಿದ್ಧಿಗೆ, ಅವರ ಆಟಗಾರ, ಇದೆಲ್ಲ ಗಮನಿಸಿದಾಗ ನಾವು ಇದು ಅತ್ಯಂತ ಮುಖ್ಯ ಅಂತ ಅನಿಸುತ್ತೆ. ಇಂಥದ್ದೊಂದು ಶಕ್ತಿ, ಇಂಥದ್ದೊಂದು ಗ್ರಹಬಲ ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ. ಮುಖ್ಯವಾಗಿ ವಿವೇಚನೆಯೂ ಬೇಕು, ಧೈರ್ಯವೂ ಬೇಕಾಗುತ್ತೆ, ಅದೃಷ್ಟವೂ ಬೇಕಾಗುತ್ತೆ. ಇದೆಲ್ಲವನ್ನು ಒಳಗೊಂಡಿರತಕ್ಕಂಥ ಶಕ್ತಿ ನಮಗೆ ಕೊಡೋದು ಈ ಗ್ರಹಗಳು. ಹೀಗಾಗಿ ನಾವು ಇಂಥ ಜಾತಕವನ್ನು ಗಮನಿಸಿದಾಗ ಇಂಥ ಅಂಶಗಳು ನಮಗೆ ಎದ್ದು ಕಾಣುತ್ತೆ. ಅಂಥವರು ವಿಶ್ವಪ್ರಸಿದ್ಧಿ ಆಗಲಿಕ್ಕೆ ಅಥವಾ ನಮ್ಮ ದೇಶವನ್ನು ಪ್ರತಿನಿಧಿಸಲಿಕ್ಕೆ ಇದೆಲ್ಲ ತುಂಬ ಸಹಕಾರವಾಗುತ್ತೆ. ಇದೇ ಥರ ನಾವು ಕೊಹ್ಲಿ ಅವರ ಜಾತಕವನ್ನು ಗಮನಿಸ್ಕೊಳ್ಬಹುದು. ಅವ್ರದ್ದು ಜಾತಕ ಇಂಟರ್ನೆಟ್ಟಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದು. ಅದು ಸಾಮಾನ್ಯವಾಗಿ ಗಮನಿಸೋಣ. ಇದು ಚಂದ್ರನನ್ನು, ಅವರ ಡೇಟ್ ಆಫ್ ಬರ್ತು ಸರಿ ಇರಬಹುದು. ಹೀಗಾಗಿ ಚಂದ್ರನನ್ನು ಗುರಿ ಇಟ್ಕೊಂಡು ಮೊದಲಿಗೆ ನಾವು ಗಮನಿಸ್ಕೊಳ್ಬಹುದು. ಅವ್ರ ಜಾತಕದಲ್ಲೂ ಹಾಗೆ ಒಳ್ಳೆ ಬಲಿಷ್ಠ ಗ್ರಹಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಅವಕಾಶ ಇದೆ. ನೋಡಿ, ಇಲ್ಲಿ ಗುರು ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಕುಜ ನೋಡಿ, ಅಲ್ಲಿ ರವಿ ಮನೆಯಲ್ಲಿ ಇರ್ತಕ್ಕಂಥದ್ದು. ಈ ಲಗ್ನವನ್ನು ಬಿಟ್ಬಿಟ್ಟಿದ್ದೀನಿ, ಯಾಕೆ ಅಂತಂದರೆ ಇದು ಈ ಸಮಯ ಸ್ವಲ್ಪ ವ್ಯತ್ಯಾಸ ಇರುವ ಕಾರಣದಿಂದಾಗಿ ಚಂದ್ರನನ್ನು ಗಮನಿಸ್ಕೊಂಡಾಗ ಈ ಮಕರ ರಾಶಿಯಿಂದ 3ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ತೃತೀಯ ಸ್ಥಾನ. ಅದೇ ಬಹಳ ಮುಖ್ಯವಾಗಿ ಬೇಕಾಗ ನಂಬಿಕೆಯ ಸ್ಥಾನ. ಇವರಿಂದ ನಮಗೆ ಅದು ತುಂಬ ನಂಬಿಕೆಯನ್ನು ಕೊಡ್ತಕ್ಕಂಥದ್ದು. ಈ ವ್ಯಕ್ತಿಯಲ್ಲಿದ್ದರೆ ಎಷ್ಟೋ ಜನಕ್ಕೆ ಪಾಪ ಈಗಲೂ ಕೊಹ್ಲಿ ಔಟ್ ಆಗಿಬಿಟ್ರೆ ಎಲ್ಲರೂ ಪೆಚ್ಚಗಾಗ್ಬಿಡ್ತಾರೆ. ಅಂಥದ್ದೊಂದು ನಂಬಿಕೆಯನ್ನು ಕೊಡ್ತಕ್ಕಂಥ ಚಂದ್ರ ತೃತೀಯ ಸ್ಥಾನದಲ್ಲಿ ಗಮನಿಸಿದಾಗ ಗುರು ಆ ಬಲಿಷ್ಠತೆಯನ್ನು ಗಮನಿಸ್ಕೊಳ್ತೀವಿ. ಅದು ಬಹಳ ಮುಖ್ಯ. ನಂಬಿಕೆಗೆ ಅರ್ಹ ವ್ಯಕ್ತಿ ಅನ್ನೋದನ್ನು ಸೂಚಿಸುತ್ತೆ ತೃತೀಯದ ಗುರುವಿನ ಸ್ಥಾನ ಅನ್ನೋದು. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ನವಾಂಶವನ್ನು ಗಮನಿಸ್ಕೊಂಡಾಗ ಇದು ನವಾಂಶ, ಅಲ್ಲಿ ಶನೈಶ್ಚರನ ಬಲವನ್ನು ಕಾಣ್ತೀವಿ. ಆ ಶನೈಶ್ಚರ ಏನು ಆಲಸ್ಯ ರಹಿತತೆಯನ್ನು ಮಾಡ್ತಕ್ಕಂಥದ್ದು. ಅವರು ನೋಡಿ, ಅವರ ಆಟ ಆಡುವ ಅದೇ ಇದನ್ನು ಗಮನಿಸ್ಕೊಂಡು ಹಿಂದೆ ಹೇಳಿದ್ನಲ್ಲ, ಅವತ್ತಿನ ದಿವಸ ಪಾಕಿಸ್ತಾನ ಮ್ಯಾಚಿನ ದಿವಸ ಮಧ್ಯಾಹ್ನ 2:15 ಅವರು ಫೀಲ್ಡಿಗೆ ಇಳಿದವರು. ರಾತ್ರಿ 10 ಗಂಟೆವರೆಗೂ ಅವರ ಆ ಮುಖದ ಕಳೆ ಹೇಗಿತ್ತು ಅಂದರೆ ನೋಡಿದವರಿಗೆ ಗೊತ್ತಿರುತ್ತೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಆ ಕಳೆಯಾಗಿರ್ತಕ್ಕಂಥದ್ದು, ಸೋಲೆ, ನನಗೆ ಸುಸ್ತು ಅನ್ನೋದೇ ಇಲ್ಲ, ಈ ಥರದಲ್ಲಿ ಒಂದು ಸ್ಟ್ರೆಂತ್ ಅಂತೀವಲ್ಲ, ಅದು ಬೇಕು. ಅದನ್ನು ಸೂಚಿಸ್ತಕ್ಕಂಥದ್ದೇ 3ನೇ ಸ್ಥಾನ. ಆ ಪರಾಕ್ರಮ, ಶೌರ್ಯ ಅಂದರೆ ಅದೇ. ಅದು ಸದಾಕಾಲ ಯಾವುದು ಒಂದು ಕ್ಷಣ ಇರತಕ್ಕಂಥದ್ದಲ್ಲ. ನಾನು ಫೀಲ್ಡಿಗೆ ಬಂದರೆ ಆಟ ಮುಗಿಯೋವರೆಗೂ ಹೀಗೆ, ಅದನ್ನು ಸೂಚಿಸ್ತಕ್ಕಂಥದ್ದು ಈ ತೃತೀಯ ಸ್ಥಾನ. ಹೀಗಾಗಿ ಇದೆಲ್ಲ ನೋಡಿ ಬಲ. ಮತ್ತು ಕುಜನು ಕೂಡ, ಯಾರು ಕುಜ ಸತ್ವಂ, ಅಲ್ಲಿ ಸತ್ವಂ ಭೂಪಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳುತ್ತೆ. ಸತ್ವ ಅಂದರೆ ಸ್ಟಫ್ನೆಸ್ ಅಂತೀವಲ್ಲ, ಒಬ್ಬ ವ್ಯಕ್ತಿಯಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಗುರುತಿಸಬೇಕಾಗಿದ್ರೆ ಕೊಹ್ಲಿ ಅವರು ಉದಾಹರಣೆ ಕೊಡಬೇಕಾಗತ್ತೆ. ಅಂಥ ಸ್ಟ್ರೆಂತ್ ವ್ಯಕ್ತಿ, ಅಂಥ ಕುಜ, ಅದನ್ನು ಸೂಚಿಸ್ತಕ್ಕಂಥದ್ದು ಯಾವ ಗ್ರಹ ಅಂದರೆ ಕುಜ. ಈ ಕುಜ ಎಲ್ಲಪ್ಪ ಇದ್ದಾನೆ ಅಂತಂದರೆ ಇವ್ರ ಜಾತಕದಲ್ಲಿ ನೋಡಿ, ಅದು ಮಿತ್ರ ಕ್ಷೇತ್ರದಲ್ಲಿ, ಅದು ಸೂರ್ಯನ ಮನೆಯಲ್ಲಿ ಕುಜ ಇದ್ದರೆ ಸೂರ್ಯನಿಗೂ ಕುಜನಿಗೂ ಒಂದು ನಂಟಿದೆ. ಇಬ್ಬರು ಕೂಡ ಸಾಹಸಗಳನ್ನೇ ಪ್ರತಿನಿಧಿಸ್ತಕ್ಕಂಥವ್ರು. ಒಬ್ಬ ಸಾತ್ವಿಕ, ಒಬ್ಬ ತಾಮಸಿ ಬೇಕಾಗುತ್ತೆ. ಎರಡೂ ಕೂಡ ಸತ್ವದ ಮನೆಯಲ್ಲಿ ತಮಸ್ಸಿದ್ದಾಗ ಸಾಮಾನ್ಯವಾಗಿ ಆ ತಮಸ್ಸು ಹೇಗಾಗುತ್ತಪ್ಪ ಅಂತಂದರೆ ಸಾತ್ವಿಕವಾಗಿ ಪರಿಣಮಿಸುತ್ತೆ. ನಾನು ಯಾಕಾಗಿ ಇಷ್ಟು ರೆಬಲ್ ರಿಸ್ಕನ್ನು ತಗೋತೀನಿ ಅಂತಂದರೆ ದೇಶಕ್ಕಾಗಿ, ಯಾಕಾಗಿ ಅಂದರೆ ಅಭಿಮಾನಿಗಳಿಗಾಗಿ, ಯಾಕಾಗಿ ಅಂತಂದರೆ ಗೆಲ್ಲಬೇಕು, ಅದು ಕಾರಣದಿಂದಾಗಿ ಇಂಡಿಯಾವನ್ನು ಗೆಲ್ಲಿಸಬೇಕು. ಈ ಥರದ್ದೊಂದು ದೇಶಾಭಿಮಾನ ಕೂಡ ಅಲ್ಲಿ ಮೊಳೆಯುತ್ತೆ. ಇಂಥದ್ದನ್ನೆಲ್ಲ ಅಂಶಗಳನ್ನು ಹೀಗೆ ಗ್ರಹಗಳು ಸೂಚಿಸ್ತವೆ. ಒಂದೊಂದು ಗ್ರಹಕ್ಕೂ ಅದರದೇ ಆದ ಬಲ ಇದೆ. ಆ ಗ್ರಹ ಬಲ ನಮ್ಮ ಜಾತಕದಲ್ಲಿ ಇಂಥ ಸ್ಥಾನದಲ್ಲಿ ಇದ್ದುಬಿಟ್ರೆ ಅವರು ಮಹಾ ಆಟಗಾರರಾಗ್ಬಿಡ್ತಾರೆ. ಅದನ್ನು ಪ್ರಧಾನವಾಗಿ ರಾಹುಲ್ ಆಯಿತು, ವಿರಾಟ್ ಕೊಹ್ಲಿ, ಇನ್ನು ರೋಹಿತ್ ಶರ್ಮಾ ಅವ್ರದ್ದೊಂದು ನೋಡೋಣ. ಅವ್ರದ್ದು ಅಷ್ಟೇ.
ಸಾಮಾನ್ಯ ಇದು ಇಂಟರ್ನೆಟಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ನೋಡ್ತಾ ಇರತಕ್ಕಂಥದ್ದು. ನೋಡಿ ಇಲ್ಲಿ ಚಂದ್ರ, ರವಿ ನೋಡಿ ಉಚ್ಚಸ್ಥಾನದಲ್ಲಿದ್ದಾನೆ. ಇದು ತುಂಬ ತುಂಬ ಒಳ್ಳೆಯದು. ನಾನು ಇಷ್ಟು ಕಾಲ ಹೇಳ್ತಾ ಇದ್ದೀನಿ ನೋಡಿ, ಅಲ್ಲಿ ಕುಜನು ದ್ವಿತೀಯ ಸ್ಥಾನದಲ್ಲಿ, ಚಂದ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಜನ್ಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಅವರು ಅಷ್ಟು ಸ್ವಲ್ಪ ಹೊರಟಿರ್ತಾರೆ. ಸಾಮಾನ್ಯವಾಗಿ ಸ್ವಲ್ಪ ಒರಟು ಮಾತು ಈ ಥರದ್ದು ಇರ್ತದೆ. ಅದು ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ. ಯಾಕೆಂತಂದರೆ ಇಲ್ಲಿ ನಾವು ಆಟಗಾರ ಯಾವತ್ತೂ ಕೂಡ ಸೌಮ್ಯವಾಗಿ ಇದ್ದರೆ ಅವನು ದುರ್ಬಲತೆ ಬಂದ್ಬಿಡುತ್ತೆ. ಅದರಿಂದಾಗಿ ಆ ಆಟಗಳನ್ನು ನಾವು ಸೋಲುವ ಅಥವಾ ಸಾಧ್ಯವೇ ಇಲ್ಲ. ಅದೇ ರವಿ ಬಲಿಷ್ಠನಾಗಿದ್ದರೆ ನಾನು ಕೆಲವು ಬೇರೆ ಬೇರೆ ಇವುಗಳು ಇದ್ದಾವೆ, ಅದನ್ನು ಪ್ಲೇ ಮಾಡಬಹುದು. ಅಂದರೆ ಒಂದು ಗ್ರಹದಿಂದ ಏನೇನನ್ನು ನಾವು ಯಾವ ಸ್ಥಾನವನ್ನು ನಿಭಾಯಿಸೋದು ಸಾಧ್ಯ ಅಂತ. ಕುಜ ಚೆನ್ನಾಗಿದ್ದರೆ ಒಬ್ಬ ಒಳ್ಳೆ ಆಟಗಾರನಾಗ್ತಾನೆ. ರವಿಯು ಚೆನ್ನಾಗಿದ್ಬಿಟ್ರೆ ಅವನೊಬ್ಬ ಟೀಮ್ ಲೀಡರ್ ಆಗ್ತಾನೆ. ಅದನ್ನು ಟೀಮ್ ನಡೆಸ್ತಕ್ಕಂಥ ಒಬ್ಬ ನಾಯಕನಾಗ್ಬಿಡ್ತಾನೆ. ಅಂತಹ ಗುಣ ನೋಡಿ ರೋಹಿತ್ ಶರ್ಮಾ ಅವರಲ್ಲಿ ನಾವು ಕಾಣ್ತೀವಿ. ರವಿ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ಬುಧನೂ ಅಲ್ಲಿದ್ದಾನೆ, ಬುಧಾದಿತ್ಯ ಯೋಗ ಅಂತ. ಅವರಿಗೆ ಬರೀ ಸುಮ್ಮನೆ ಆಟ ಅಷ್ಟೇ ಅಲ್ಲ, ಎಲ್ಲಿ ಯಾವ ಪ್ಲೇಯರನ್ನು ಯಾವ ಭಾಗದಲ್ಲಿ ನಿಲ್ಲಿಸಿದ್ರೆ ನಾವು ಪಂದ್ಯವನ್ನು ಗೆಲ್ಲಬಹುದು, ಯಾರನ್ನು ಈಗ ನಾನು ಪಂದ್ಯವನ್ನು ಯಾವ ಸಂದರ್ಭದಲ್ಲಿ ಯಾವ ಆಟಗಾರನ್ನ ನಾನು ಕಳಿಸ್ಕೊಡ್ಬೇಕಾಗತ್ತೆ, ಇದನ್ನೆಲ್ಲ ಯೋಜನೆ ಮಾಡ್ತಕ್ಕಂಥ ಶಕ್ತಿ ಅದು ಬುಧನಿಂದ ಬರತಕ್ಕಂಥದ್ದು. ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಇವುಗಳೆಲ್ಲ ಅವರಿಗೆ ಆ ರೋಹಿತ್ ಶರ್ಮಾ ಅವರಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಅಂತೂ ಇಲ್ಲಿ ಎಲ್ಲ ಗ್ರಹಗಳ ಬಲವೂ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ. ಬುದ್ಧಿಬಲ ಬೇಕಾಗುತ್ತೆ, ಶೌರ್ಯ ಬೇಕಾಗುತ್ತೆ, ಸ್ಟಫ್ನೆಸ್ ಬೇಕಾಗುತ್ತೆ, ಸ್ಟ್ರೆಂತ್ ಬೇಕಾಗುತ್ತೆ. ಇದೆಲ್ಲ ಸಾಮಾನ್ಯವಾಗಿ ಒಳ್ಳೆ ಗ್ರಹಸ್ಥಿತಿ ಇರತಕ್ಕಂಥವರೇ ಹೀಗೆ ಮೇಲು ಬರಲಿಕ್ಕೂ ಸಾಧ್ಯವಾಗುತ್ತೆ. ಹೀಗೆ ಈ ಆಟ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಲಗ್ನದಿಂದ, ತೃತೀಯದಿಂದ, ಆ ಷಷ್ಠದಿಂದ ಅಂತ ಅಷ್ಟೇ ಅಲ್ಲ, ಎಷ್ಟೋ ಬಾರಿ ಅದೃಷ್ಟವೂ ಕೆಲಸ ಮಾಡಿರುತ್ತೆ. ಹೀಗಾಗಿ ಭಾಗ್ಯಾಧಿಪತಿ ತುಂಬ ತುಂಬ ಮುಖ್ಯನಾಗ್ತಾನೆ. ಅದೃಷ್ಟದ ಅಧಿಪತಿ ಅವನು ಫೀಲ್ಡ್ಗೆ ಇಳಿದ್ರೆ ಅದೇನೋ ಅದೃಷ್ಟ ಲಕ್ಷ್ಮಿ ಒಲಿಯುತ್ತೆ. ಆ ರೀತಿಯ ಒಂದು ನಂಬಿಕೆ ಕೂಡ ಜನರಲ್ಲಿ ಇರ್ತದೆ. ಅಂತಹ ಅದೃಷ್ಟದ ಅಧಿಪತಿ ಕೂಡ ಇವರಿಗೆ ಸಹಾಯ ಮಾಡುತ್ತೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ದಶಾಭುಕ್ತಿ ಅಂತ ಕರೀತಾರೆ ಅದನ್ನು. ಅದು ಕೂಡ ಸಪೋರ್ಟ್ ಆಗಿರಬೇಕು. ಯಾವುದೊಂದು ದುಸ್ಥಾನದ ಅಧಿಪತಿ ಕಾಲ ಇದ್ದರೆ ನೀವು ಎಷ್ಟು ಶ್ರಮ ತಗೊಳ್ಳಿ, ನೀವು ಹೆಸರು ಮಾಡಲಿಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಕಡೆ ನಾವು ಪ್ರಾಕ್ಟೀಸ್ ಮಾಡುವಾಗಿರ್ತಕ್ಕಂಥ ಗೆಲುವು ಅಖಾಡಕ್ಕೆ ಬಂದಾಗ ಸಿಗೋದಿಲ್ಲ. ಹಾಗೆ ಕೈತಪ್ಪಿ ಹೋಗ್ಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ದುಸ್ಥಾನದ ಅಧಿಪತಿಯೋ ಅಥವಾ ಬಲಹೀನವಾದಂತಹ ಗ್ರಹಗಳ ದಶಾಭುಕ್ತಿ ಹಾಗಿದ್ದಾಗ ಎಷ್ಟೋ ಬಾರಿ ಹೀಗಾಗುತ್ತೆ. ಕೊಹ್ಲಿಯವ್ರಿಗೂ ಕೂಡ ದುರಾದೃಷ್ಟವಶಾತ್ ಒಂದು ಸ್ವಲ್ಪ ದಿವಸ ಪಕ್ಕಕ್ಕೆ ನಾವು ಅದನ್ನು ಗಮನಿಸಿದ್ದೀವಿ. ಆಮೇಲೆ ಅವರು ಮತ್ತೆ ಪಿಕಪ್ ಆಗಿ ಬಂದರು. ಅದು ಕೂಡ ದೈವ ಬಲದಿಂದ, ಅವರ ಆರಾಧನೆಗಳಿಂದ. ಅವರು ಸುಬ್ರಹ್ಮಣ್ಯ ಸ್ವಾಮಿ ಇತ್ಯಾದಿಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದಲೂ ಅಷ್ಟೇ. ಸುಬ್ರಹ್ಮಣ್ಯನೇ ಅಖಾಡಕ್ಕೆ ಇಳಿದು ಇಡೀ 2 ಪಂದ್ಯ ಏರ್ಪಟ್ಟಿತ್ತಲ್ಲ ಅವರಿಬ್ಬರ ನಡುವೆ, ಈ ಹಿಂದೆ ಒಂದು ಸಲ ಯಾವಾಗಲೂ ಹೇಳಿದ್ದು ನೆನಪಿದೆ ನನಗೆ. ಗಣಪತಿಗೆ ಮತ್ತು ಪಾರ್ವತಿ ಪರಮೇಶ್ವರದ ಕೇಳಿದಾಗ, ಯಾರು ವಿಶ್ವ ಪರ್ಯಟನೆ ಮಾಡಿ ಬರ್ತೀರಾ ಅವರಿಗೆ ಮೊದಲು ಈ ಜ್ಞಾನ ಫಲವನ್ನು ಕೊಡ್ತೀನಿ ಎಂದಾಗ, ಗಣಪತಿ ಅಪ್ಪ ಅಮ್ಮಂದ್ರನ್ನ ಸುತ್ತಬಿಟ್ಟ, 3 ಪ್ರದಕ್ಷಿಣೆ ಮಾಡಿಬಿಟ್ಟ, ವಿಶ್ವ ಪ್ರದಕ್ಷಿಣೆ ಆಯಿತು ಅಂತ. ಕುಮಾರಸ್ವಾಮಿ ಹಾಗಲ್ಲ, ನಾನು ಅಖಾಡಕ್ಕೆ ಇಳಿದು ಏನು ಪ್ರಪಂಚ ನೋಡಿದ್ರೆ ತಾನೇ ಗೊತ್ತಾಗುತ್ತೆ. ಜ್ಞಾನದ ಇದು ಚಾಣಾಕ್ಷತೆ ಬೇರೆ. ಆದರೆ ಅಖಾಡಕ್ಕೆ ಇಳಿದು ವಸ್ತುತಃ ಅಲ್ಲಿನ ಶ್ರಮ ಏನು, ಅಲ್ಲಿನ ಲೋಕ ಪರ್ಯಟನೆ ಅಂತಂದರೆ ಲೋಕ ವ್ಯವಹಾರ ಹೇಗಿರ್ತದೆ, ಇದೆಲ್ಲ ಗೊತ್ತಾಗ್ತಕ್ಕಂಥದ್ದು ನಮಗೆ ಅಖಾಡಕ್ಕೆ ಇಳಿದಾಗ, ಫೀಲ್ಡಿಗೆ ಇಳಿದಾಗ. ಹೀಗಾಗಿ ಆ ಬಲವನ್ನು ಈ ಕುಮಾರಸ್ವಾಮಿ ತಂದು ಕೊಡ್ತಕ್ಕಂಥವ್ರು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಹೀಗಾಗಿ ಆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥವ್ರಿಗೆ ಇಂಥದ್ದೊಂದು ವಿಶೇಷ ಬಲ ಬರುತ್ತೆ. ಹಾಗಾಗಿನೇ ಎಷ್ಟೋ ಜನ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಾಣ್ತೀವಲ್ಲ, ಅಷ್ಟೇ ಅಲ್ಲ, ಸಿನಿಮಾ ನಟಿಯರು ಬರ್ತಾರೆ, ಆಟಗಾರರು ಬರ್ತಾರೆ, ಎಲ್ಲರೂ ಯಾರು ಜೀವನ ಪಂದ್ಯವನ್ನು ಗೆಲ್ಲಬೇಕು ಅಂತ ಹಠ ಇರುತ್ತೋ, ಒಂದು ಆಸೆ ಇರುತ್ತೋ, ಅವರೆಲ್ಲ ಬರ್ತಾರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ. ಅದನ್ನೆಲ್ಲ ನಾವು ನೋಡ್ತೀವಿ. ಎಸ್, ಶಾಸ್ತ್ರಿಗಳು ಹೇಳಿದ್ರು, ಒಬ್ಬ ಸಮರ್ಥ ಆಟಗಾರ ಅಂತ ಅಂದ್ರೆ ಆತನ ದೇಹ ಮತ್ತು ಮನಸ್ಸು ಎರಡೂ ಕೂಡ ಗಟ್ಟಿಯಾಗಿರಬೇಕು. ಆಗ್ಲೇ ಆತ ಒಬ್ಬ ಸಮರ್ಥ ಆಟಗಾರ ಅಂತ ಅನ್ನಿಸ್ಕೊಳ್ಳೋದು. ಯಾಕಂದ್ರೆ ಮೈದಾನದಲ್ಲಿ ಒತ್ತಡವನ್ನ ಹೇಗೆ ನಿಭಾಯಿಸೋದು ಅನ್ನೋದು ಒಬ್ಬ ಆಟಗಾರನಿಗೆ ಗೊತ್ತಿರಬೇಕು. ಇನ್ನು ಪರ್ಫಾರ್ಮೆನ್ಸ್, ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಹಗಲಿರುಳು. ಅದರ ಜೊತೆಗೆ ದೈವ ಬಲ, ಅದರ ಜೊತೆಗೆ ಗ್ರಹಗಳ ಬಲ ಕೂಡ ಎಷ್ಟು ಪ್ರಮುಖವಾಗುತ್ತೆ ಅದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ನಾವು ಈ ಗ್ರಹ ಬಲ ಅನ್ನೋದು ಎಷ್ಟು ಪ್ರಮುಖವಾಗುತ್ತೆ ಒಬ್ಬ ಆಟಗಾರನಿಗೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಪ್ರತಿ ವಾರ ಶನಿವಾರದ ಎಪಿಸೋಡ್ನಲ್ಲೂ ರಾಶಿ ಫಲದ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ತಾರೆ. ಆದರೆ ಇವತ್ತು ಬಹಳ ವಿಶೇಷವಾದಂಥ ಎಪಿಸೋಡ್ ಆಗಿರೋದ್ರಿಂದ ರಾಶಿಯಲ್ಲೂ ಕೂಡ
ಈಗ ಮೇಷರಾಶಿ ಅಂತ ಅಂದ್ರೆ ಮೇಷರಾಶಿಯವರಿಗೆ ಹೊಂದುವಂತಹ ಆಟ ಯಾವುದು, ಯಾವ ಸ್ಪೋರ್ಟ್ಸ್ ಅಲ್ಲಿ ಅವ್ರು ಮುಂದುವರಿಬಹುದು, ವೃಷಭ ರಾಶಿಯವರು ಯಾವ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿಬಹುದು, ಯಾವ ಸ್ಪೋರ್ಟ್ಸ್ ಅನ್ನ ಅವ್ರು ತಮ್ಮದಾಗಿಸ್ಕೊಂಡ್ರೆ ಅವರಿಗೆ ಉತ್ತಮ ಭವಿಷ್ಯ ಇದೆ, ಇದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, 12 ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಯಾವ ಸ್ಪೋರ್ಟ್ಸ್ಗಳು ಹೊಂದತ್ತೆ, ಕ್ರೀಡೆ ಹೊಂದತ್ತೆ ಅನ್ನೋದನ್ನ ಹೇಳೋದು. ಇದು ಹೇಗೆ ಅಂದ್ರೆ, ಇಂಥ ಮೇಷರಾಶಿಗೆ ಇದೇ ಅನ್ವಯ ಆಗತ್ತೆ ಅಂತ ಏನೂ ಅಲ್ಲ. ಇದು ಉದಾಹರಣೆಗೆ ಒಂದು ಸಾಮಾನ್ಯ ಸಂಗತಿ ಅಷ್ಟೇ, ಇದು ಜನರಲ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಂತ ಸಿಂಹರಾಶಿಯವರಿಗೆ ಈ ಗೇಮ್ ಆಗಲ್ವಾ ಅಂತಲೂ ಅಲ್ಲ, ಆಗುತ್ತೆ. ನೋಡಬೇಕು, ಜಾತಕವನ್ನು ನೋಡಿಕೊಂಡು ಯಾವ ಗ್ರಹ ಬಲಿಷ್ಠವಾಗಿದೆ ನೋಡಿಕೊಂಡು ಆಯಾ ಆಟಗಳಿಗೆ ನಾವು ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಮೇಷರಾಶಿ ಅಂದ ಕೂಡಲೇ ನೋಡಿ, ಈಗ ನೋಡ್ತಾ ಇದ್ದೀರಾ, ಕ್ರಿಕೆಟ್, ಕಬಡ್ಡಿ, ಫುಟ್ಬಾಲ್, ರನ್ನಿಂಗ್ ರೇಸ್, ಇಷ್ಟೇ ಅಲ್ಲ, ಜಾವ್ಲಿನ್ ಇತ್ಯಾದಿ. ಆ ಕುಜ ಟಗರು ಸ್ವಭಾವ ನೋಡಿ, ಅದು ಹೇಗೆ ಅಂತಂದರೆ, ಯಾವುದನ್ನು ನಾನು ಎಳ್ಕೊಂಡು ಅದನ್ನು ಅಂದರೆ ಸಾಧಿಸ್ತೀನಿ, ಕಷ್ಟವಾದದ್ದನ್ನು ಕೂಡ ಮೈ ಮೇಲೆ ಎಳ್ಕೊಂಡು ಕೆಲವರು ಹಾಗೆ ಇರ್ತಾರೆ. ಯಾವುದು ಟಫ್ ಅನಿಸುತ್ತೋ ಆ ಟಫ್ ಗೇಮ್ ಅಂತ ಏನಂತೀವಿ ಅವುಗಳನ್ನೆಲ್ಲ ಕೂಡ ಈ ಒಂದು ಮೇಷರಾಶಿಯವರು ಪ್ರತಿನಿಧಿಸಬಹುದು. ಆದರೆ ಮೇಷದ ಅಧಿಪತಿ ತುಂಬ ಚೆನ್ನಾಗಿರಬೇಕು, ಅವನ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಮೇಷದಲ್ಲಿ ಇರ್ತಕ್ಕಂಥದ್ದು ಅಥವಾ ವೃಶ್ಚಿಕದಲ್ಲಿ ಇರ್ತಕ್ಕಂಥದ್ದು ಆಗಬಹುದು. ಹೀಗೆ ಕುಜ ಬಲಿಷ್ಠನಾಗಿರಬೇಕು ಅನ್ನೋ ತಾತ್ಪರ್ಯ ಇದು. ಇಷ್ಟೇ ಅಲ್ಲ, ಮೇಷರಾಶಿಗೆ ಇಷ್ಟೇನ ಈ ಆಟಗಳು ಅಂತಂದರೆ ಇಷ್ಟಲ್ಲ, ಸಿಂಹರಾಶಿಯವರೆಗೂ ಆಗಬಹುದು. ಇದು ಲಗ್ನ ಒಂದು ಸಲ ಜಾತಕವನ್ನು ನೋಡ್ಕೊಳ್ಬೇಕು. ಇದು ಮೇಲ್ಮೈ ನೋಟದಲ್ಲಿ ಯಾವ ರಾಶಿಗೆ ಯಾವುದಾಗಬಹುದು ಅನ್ನೋದರ ಚಿತ್ರಣ ಅಷ್ಟೇ, ಇದೇ ಫೈನಲ್ ಅಂತ ಅರ್ಥ ಅಲ್ಲ. ಹೀಗೆ ಮೇಷರಾಶಿಯವರು ಅಂತಂದರೆ ಅಲ್ಲಿ ಕುಜನ ಪ್ರತಿನಿಧಿಸ್ತಕ್ಕಂಥ ರಾಶಿ ಅದು. ಹೀಗಾಗಿ ಕುಜ ಅಂತಂದರೆ ಅವನು ಸ್ವಲ್ಪ ಸಾಹಸ ಕೆಲಸಗಳನ್ನು, ಶೌರ್ಯಯುತವಾಗಿರ್ತಕ್ಕಂಥದ್ದು, ಬಲಾಢ್ಯವಾಗಿರ್ತಕ್ಕಂಥದ್ದು ಮತ್ತು ಇಂಥದ್ದನ್ನೆಲ್ಲ ಸೂಚಿಸ್ತಕ್ಕಂಥವನು. ಹೀಗಾಗಿ ಅತಿ ಸಾಹಸ ಅಂತ ಯಾವುದಂತೀವೋ ಸಾಮಾನ್ಯರಿಗೆ ಸಾಧ್ಯವಿಲ್ಲಪ್ಪ, ಆ ಥರದನ್ನೆಲ್ಲ ಮೇಷರಾಶಿಯವರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಬೇರೆ ಗ್ರಹಗಳ ಬಲವೂ ಸಪೋರ್ಟ್ ಕೂಡ ಬೇಕಾಗುತ್ತೆ. ಕೇವಲ ಕುಜನಿಂದ ಗೆದ್ದು ಬಿಡ್ತಾರೆ ಅಂತ ಅರ್ಥ ಅಲ್ಲ, ಕೇವಲ ಕುಜನಿಂದ ಆ ಕ್ಷೇತ್ರಕ್ಕೆ ಹೋಗಿಬಿಡ್ತಾರೆ ಅಂತಲೂ ಅರ್ಥ ಅಲ್ಲ, ಬೇಕಾಗುತ್ತೆ. ಇದು ಮೇಲ್ಮೈ ಒಂದು ಸಾಧಾರಣ ಗಮನಿಸಿದಾಗ ಓಕೆ ಅಂತ. ಇನ್ನು ವೃಷಭ ರಾಶಿ ಗಮನಿಸ್ಕೊಂಡ್ರೆ, ವೃಷಭ ರಾಶಿ ನೋಡಿ, ಅದು ಶುಕ್ರನ ಕ್ಷೇತ್ರ. ಹೀಗಾಗಿ ಅದೆಲ್ಲವೂ ಸಾಮಾನ್ಯವಾಗಿ ಸಾಫ್ಟ್ ಅಂತ ಯಾವುದನ್ನು ಗುರುತಿಸ್ತೀವಿ ಅಂಥ ಕ್ಷೇತ್ರಗಳಲ್ಲಿ ನಾವು ಗುರುತಿಸ್ತಕ್ಕಂಥ ಆಟಗಳು ಅಂತಂದರೆ ನೋಡಿ, ಸಂಗೀತದಿಂದ ಹಿಡಿದು ಯಾವ್ಯಾವುದು ಸಾಫ್ಟ್ ಗೇಮ್ಸ್ ಅಂತ ಇರ್ತಾವೋ ಅವುಗಳನ್ನೆಲ್ಲ ಆ ಗೇಮ್ಗೆ ನಾವು ತೊಡಗಲಿಕ್ಕೆ, ಅಲ್ಲಿ ಗೆಲ್ಲಲಿಕ್ಕೆ ಖಂಡಿತ ಅವಕಾಶಗಳು ಉಂಟಾಗುತ್ತೆ. ಶುಕ್ರ ಪ್ರಧಾನವಾಗಿ ಸಂಗೀತ, ನೃತ್ಯ, ವಾದ್ಯ, ಗೀತ, ಹೀಗೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಅಂದ್ಕೊಳಪ್ಪ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಉಚ್ಚಸ್ಥಾನದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ಅವನಿಗೆ ಗುರುವಿನ ಸಪೋರ್ಟ್ ಇದೆ ಅಥವಾ ಕುಜನ ಸಪೋರ್ಟ್ ಇದೆ. ಡ್ಯಾನ್ಸ್ ಮಾಡಲಿಕ್ಕೆ ಬರೀ ಶುಕ್ರ ಇದ್ದರೆ ಸಾಲಲ್ಲ, ಸ್ಟಫ್ನೆಸ್ಸು ಬೇಕಾಗುತ್ತೆ, ಕಾಲುಗಳಲ್ಲಿ ಕಸು ಬೇಕಾಗುತ್ತೆ. ಹೀಗಾಗಿ ಎರಡನ್ನೂ ನೋಡಿಕೊಳ್ಬೇಕು, ಗ್ರಹಗಳ ಬಲ ನೋಡಿಕೊಂಡು ಶುಕ್ರ ಕುಜ ಒಟ್ಟಾಗಿದ್ದಾರೆ, ಸೊ ಇದು ಈ ರೀತಿಯಲ್ಲಿ. ಎಸ್, ಮೇಷ ಮತ್ತು ವೃಷಭ 2 ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಇನ್ನುಳಿದ ರಾಶಿಗಳ ಬಗ್ಗೆಯೂ ಕೂಡ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಪ್ರತಿ ಶನಿವಾರದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ, ಯಾಕಂದ್ರೆ ಕ್ರೀಡಾ ಜಗತ್ತಿನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಒಂದು ಕ್ರೀಡೆಯಲ್ಲಿ ಗೆಲುವನ್ನ ಸಾಧಿಸಬೇಕು, ಮುಂದುವರಿಬೇಕು ಅಂತ ಅಂದ್ರೆ ಯಾವ ಗ್ರಹಗಳ ಬಲ ಇರಬೇಕು ಅನ್ನೋದರ ಬಗ್ಗೆ, ಅದೇ ಪ್ರಕಾರ ರಾಶಿಗಳ ಅನುಗುಣವಾಗಿಯೂ ಕೂಡ ಯಾವ ಕ್ರೀಡೆ ಅವರಿಗೆ ಸರಿ ಹೊಂದತ್ತೆ, ಯಾವ ಕ್ರೀಡೆಯಲ್ಲಿ ಅವ್ರು ಮುಂದುವರಿಯಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಮೇಷ ವೃಷಭ ನೋಡ್ತಾ ಇದ್ವಿ. ವೃಷಭ ಅದು ಅದೇ ಹೇಳಿದ ಸಂಗೀತ, ನೃತ್ಯ, ವಾದ್ಯ, ಗೀತ ಇಂತಹ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಎಷ್ಟೋ ಜನ ನೀವು ಸಂಗೀತ ವಿದ್ವಾಂಸರನ್ನು ಗಮನಿಸಿರಬಹುದು. ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರು ಆಗಿರಬಹುದು, ಶಂಕರ್ ಮಹಾದೇವನ್ ಅಂಥವರಾಗಿರಬಹುದು. ಇವರ ಜಾತಕವನ್ನು ಗಮನಿಸಿದಾಗ SPB ಅವರ ಜಾತಕದಲ್ಲೂ ಅಷ್ಟೇ, ಅಲ್ಲಿ ಬುಧ ಮತ್ತು ಶುಕ್ರ ನೆನಪಿದೆ ನನಗೆ. ಅವರಿಬ್ಬರ ಪರಿವರ್ತನಾ ಯೋಗ ಇದೆ. ಶುಕ್ರನ ಮನೆಯಲ್ಲಿ ಬುಧನ ಮನೆಯಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಅದು ಸಿಂಹ ಲಗ್ನ ಸಾಮಾನ್ಯ ಅಂತ ಅನಿಸುತ್ತೆ. ಲಾಭದಲ್ಲಿ ಇರ್ತಕ್ಕಂಥದ್ದು ಈ ಥರ ಗಮನಿಸ್ತೀವಿ. ಶುಕ್ರನ ಬಲ ತುಂಬ ಚೆನ್ನಾಗಿ ಬೇಕಾಗುತ್ತೆ ಮತ್ತು ಆ ಗ್ರಾಸ್ಪಿಂಗ್ ಪವರ್ ಬೇಕಾಗುತ್ತೆ. ಅಲ್ಲಿ ಬುಧ ಕೆಲಸ ಮಾಡ್ತಾ ಇರತಕ್ಕಂಥದ್ದು, ಹೀಗೆ ಅದು ಕಾಂಬಿನೇಷನಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಶಂಕರ ಮಹಾದೇವನ ಜಾತಕದಲ್ಲೂ ಹಾಗೆ ಶುಕ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು, ಗುರು ಪಂಚಮದಲ್ಲಿದ್ದಾನೆ, ಅಂದರೆ ಅಲ್ಲಿ ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಹೀಗಿದೆ ಅವರ ಜಾತಕದಲ್ಲೂ. ಅದು ಅಷ್ಟೇ ನೋಡಿ. ಹೀಗೆ ವಿಶ್ವಪ್ರಸಿದ್ಧರಾಗಬೇಕು ಅಂತಂದರೆ ಈ ಥರ ಗ್ರಹಗಳ ತುಂಬ ಬಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಯಾವ ಗ್ರಹ ತುಂಬ ಬಲಿಷ್ಠವಾಗಿದೆಯೋ ಆ ಜಾತಕಗಳಲ್ಲಿ ಅವರು ಸಾಧನೆಯನ್ನು ಮಾಡಬೇಕಾಗತ್ತೆ. ಸುಮ್ಮನೆ ಹಾಗೆ ಪಟ್ಟ ಬರಲ್ಲ. ನನ್ನ ಜಾತಕದಲ್ಲಿ ಹೀಗಿದೆಯಪ್ಪ ಅಂತ ಸಾಮಾನ್ಯವಾಗಿ ಹೀಗೆ ಮಾತಾಡುವಾಗ ನಿಮ್ಮ ಜಾತಕಗಳನ್ನು ಗಮನಿಸ್ಕೊಳ್ತೀರೋ, ನನ್ನ ಜಾತಕದಲ್ಲಿ ಯಾವುದಿದೆ ಅಂತಂದರೆ ಶುಕ್ರ ಚೆನ್ನಾಗಿದೆ, ನಾನು ಸಂಗೀತಗಾರ, ಹಾಗಲ್ಲ.
ಅದಕ್ಕೆ ತಪಸ್ಸು ಬೇಕಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ. ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಅದು ಅಂಥ ಒಂದು ಸ್ಥಾನಮಾನ ಮಾನ್ಯತೆ ಖಂಡಿತ ಸಿಗುತ್ತೆ. ಅದನ್ನೆಲ್ಲ ನಾವು ಹೀಗೆ ಗುರುತಿಸ್ತೀವಿ. ಇದು ಶುಕ್ರನ ಕ್ಷೇತ್ರಗಳಾಗಿರ್ತಕ್ಕಂಥ. ನೀವು ಇದನ್ನು ವೃಷಭಕ್ಕೂ ಅನ್ವಯ ಮಾಡ್ಕೊಳ್ಬಹುದು, ತುಲಾ ರಾಶಿಗೂ ಅನ್ವಯ ಮಾಡಬಹುದು. 2 ರಾಶಿಯ ಅಧಿಪತಿ ಶುಕ್ರನೇ ಆಗಿದ್ದಾನೆ. ಹೀಗಾಗಿ ಶುಕ್ರನ ಬಲವಿದ್ದಾಗ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧ್ಯತೆ ಇದೆ. ಇದಾದ ನಂತರದಲ್ಲಿ ನಾವು ಗಮನಿಸ್ತೀವಿ ಮಿಥುನ ಬುಧನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದೆಲ್ಲವೂ ಮೈಂಡ್ ಗೇಮ್ ಅಂತ ನಾವು ಯಾವುದಂತೀವಿ, ಇಂಥವುಗಳಿಗೆ ಸಂಬಂಧಿಸಿರ್ತಕ್ಕಂಥ. ಅವನು ಬಲಿಷ್ಠನಾಗಿರಬೇಕು. ಬುಧ ಉಚ್ಚ ಸ್ಥಾನದಲ್ಲಿ ಇರಬಹುದು, ಸ್ವಕ್ಷೇತ್ರದಲ್ಲಿರಬಹುದು. ಇಂಥ ಸ್ಥಾನಗಳಲ್ಲಿದ್ದಾಗ ಅವನು ಹೆಚ್ಚಿನ ಅಂಶ ಅವರು ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ. ನಾವು ಯಾವುದನ್ನು ಚೆಸ್ ಅಂತೀವೋ, ಈಗ ಮೊನ್ನೆ ನಾವು ಗುಕೇಶ್ ಅವರನ್ನು ಗಮನಿಸ್ಕೊಂಡ್ವಲ್ಲ, ಬಹಳ ಪುಟ್ಟ ವಯಸ್ಸಿನಲ್ಲಿ ಅಂಥ ಒಂದು ಸಾಧನೆ ಮಾಡಲಿಕ್ಕೆ ಬುಧನ ಅನುಗ್ರಹ ಖಂಡಿತ ಬೇಕಾಗುತ್ತೆ. ಬುಧ ಗುರು ಇವರಿಬ್ಬರ ಒಂದು ಬಲಿಷ್ಠತೆಯಿಂದಾಗಿ ವ್ಯಕ್ತಿಯಲ್ಲಿ ಅಂಥದ್ದೊಂದು ಪವರ್ ಅವರಲ್ಲಿ ಸೇರಿಬಿಡುತ್ತೆ. ಆಗ ಸಹಜವಾಗಿ ಅವರ ದಾರಿ ಕೂಡ ಹಾಗೆ ಸುಲಭವಾಗ್ತಾ ಹೋಗುತ್ತೆ. ಇದೆಲ್ಲ ಚೆಸ್ ಆಗಬಹುದು ಅಥವಾ ಇನ್ಯಾವುದೋ ಒಂದು ಸಾಕಷ್ಟಿದ್ದಾವೆ. ನಾನು ಈ ಕ್ರೀಡಾ ಇವುಗಳ ವಿಚಾರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ. ಏನೋ ಇದ್ದಿದ್ರಲ್ಲಿ ಅಲ್ಪ ಯಾವ ಗ್ರಹದಿಂದಾಗಿ ಏನು ಆಗಬಹುದು ಅಂತ ಒಂದು ಲಿಸ್ಟ್ ಕೊಡಬಲ್ಲೆ. ಆದರೆ ಇವುಗಳೆಲ್ಲ ಹೀಗೆ ಮೈಂಡ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದು ಗೇಮ್ಗಳಿದ್ದಾವೆ ಇವನ್ನ ನೀವು ಆಯ್ಕೆ ಗಮನಿಸ್ಕೊಳ್ಳಿ. ಅಲ್ಲೆಲ್ಲ ಈ ಚಾಣಾಕ್ಷತೆ, ಚೆಸ್ ಇದು ತುಂಬ ಪ್ರಸಿದ್ಧವಾದ ಆಟ. ಹೀಗಾಗಿ ಇದಕ್ಕೆ ಅನ್ವಯ ಆಗುತ್ತೆ ಬುಧನಿಗೆ. ಇದು ಕೂಡ ಗುರುವು ಕೂಡ ಇದು ಎರಡನ್ನು ಪ್ರತಿನಿಧಿಸ್ತಕ್ಕಂಥ ಗುರುವೇ ಆಗಿರ್ತಾನೆ. ಹೀಗೆ ಇದಾದ ನಂತರದಲ್ಲಿ ನಾವು ಗಮನಿಸೋದು ಕರ್ಕಟಕ ರಾಶಿ, ಚಂದ್ರ. ನೋಡಿ, ಸಾಮಾನ್ಯವಾಗಿ ಚಂದ್ರನಿಂದ ಏನಪ್ಪ ಅಂತಂದರೆ ನೋಡಿ, ಸ್ವಿಮ್ಮಿಂಗ್ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ ಚಂದ್ರ. ಯಾಕಂದರೆ ಜಲಕ್ಷೇತ್ರದ ಅಧಿಪತಿ, ಅವನು ಜಲಾಧೀಶ. ಹೀಗಾಗಿ ಬಹಳ ಮುಖ್ಯವಾಗಿ ಎಲ್ಲ ಆಟಗಾರರಿಗೂ ಚಂದ್ರನ ಬಲ ಬೇಕಾಗುತ್ತೆ. ನಿಮಗೆ ಮನೋಬಲ ಇಲ್ಲ ಅಂತಂದರೆ ನೀವು ಒಬ್ಬ ಒಳ್ಳೆಯ ಆಟಗಾರ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಮುಖ್ಯವಾಗಿ ಒಬ್ಬ ಆಟಗಾರನಿಗೆ ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಎರಡೂ ಬೇಕಾಗುತ್ತೆ. ಕುಸಿಬಾರ್ದವನು. ಸೋತಾಗ ಕೆಲವರು ಖಿನ್ನರಾಗಿಬಿಡ್ತಾರೆ. ನಾವು ಎಲ್ಲ ಕೊಹ್ಲಿ ಅಂತವರು ಕೂಡ ಹತ್ತಿರೋದನ್ನು ನಾವು ಕಂಡಿದ್ದೀವಿ. ರೋಹಿತ್ ಶರ್ಮಾ ಕೂಡ ಅಷ್ಟು ಬಲಿಷ್ಠರು, ಆದರೆ ಸೋತಾಗ ಹತ್ತಿರೋದನ್ನು ಗಮನಿಸ್ತೀವಿ. ಹೀಗಾಗಿ ಸಹಜವಾಗಿ ಒಬ್ಬ ಆಟಗಾರ ಎಷ್ಟು ಉತ್ಸಾಹಿ, ಎಷ್ಟು ಶೌರ್ಯನಾಗಿರ್ತಾನೋ ಅಷ್ಟೇ ವೀಕು ಆಗಿರ್ತಾನೆ. ಭಾವನಾತ್ಮಕವಾಗಿ ತುಂಬ ನೋಡಿ, ಏನೋ ಕೊನೆ ಮೂಮೆಂಟಲ್ಲಿ ಗೆದ್ದಾಗ ಅಥವಾ 6 ಅಥವಾ 100 ಆದಾಗ, ಶತಕಗಳಾದಾಗ, ಇನ್ನೇನೋ ಒಂದು ಈ ಥರ ಮಾಡಿದಾಗ ಅವರ ಉತ್ಸಾಹ, ಈ ಥರದ್ದು ಏನೇನೋ ಒಂದು ಅವರ ತೋರ್ತಕ್ಕಂಥ ಇದಿರುತ್ತಲ್ಲ, ಭಾವನೆ ವ್ಯಕ್ತಪಡಿಸೋದಿರುತ್ತಲ್ಲ, ಇದೆಲ್ಲ ಚಂದ್ರನಿಂದಾಗಿ. ಅತಿಶಯವಾದ ಗೆಲುವುಂಟಾದಾಗಲೂ ಅವರು ಆಡ್ತಕ್ಕಂಥ ಫೀಲ್ಡಲ್ಲಿ ಅವರು ವರ್ತನೆ ಮಾಡೋದು ನೋಡಿರಬೇಕು. ಕೆಲವರು ಓಡ್ತಾರೆ, ಕೆಲವರು ಇನ್ನೇನೇನೋ ಅದೆಲ್ಲ ವ್ಯಕ್ತವಾಗೋದು ಚಂದ್ರನಿಂದಾಗಿ. ಹೀಗೆ ಚಂದ್ರ ಏನಾದರೂ ದುರ್ಬಲನಾಗ್ಬಿಟ್ರೆ ಖಿನ್ನರಾಗ್ಬಿಡ್ತಾರೆ. ಮತ್ತಿನ್ನೊಂದು ಸಲ ನಾನು ಫೀಲ್ಡನ್ನು ನೋಡೋದಿಲ್ಲ, ಮತ್ತಿನ್ನೊಂದು ಸಲ ಈ ಆಯ್ಕೆ ಮಾಡ್ಕೊಳ್ಳೋದು, ಈ ಆಟನೇ ಬೇಡ ನನಗೆ, ಈ ಥರದ್ದೆಲ್ಲ ಮನೋಸ್ಥಿತಿ ಬಂದುಬಿಡುತ್ತೆ. ಅದು ವೀಕ್ ಆಗಿರಬಾರ್ದು. ಹೀಗಾಗಿ ಚಂದ್ರ ವೀಕ್ ಆಗಿದ್ದರೆ ನಿಮಗೆ ಬಹಳ ಕಷ್ಟವಾಗುತ್ತೆ, ಎದುರಿಸೋದಕ್ಕಾಗೋದಿಲ್ಲ. ಹೀಗಾಗಿ ಚಂದ್ರಬಲ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದು ಚಂದ್ರ ಕರ್ಕಟಕ ಪ್ರತಿನಿಧಿಸ್ತಕ್ಕಂಥ ಚಂದ್ರಗ್ರಹ ಇದನ್ನೆಲ್ಲ ಹೇಳ್ತಾನೆ. ಇನ್ನು ಸಿಂಹವನ್ನು ಗಮನಿಸ್ತೀವಿ. ಸಿಂಹರಾಶಿ ನಾನು ಇಷ್ಟೊತ್ತು ಹೇಳಿದೆ, ಅಲ್ಲಿಯ ಅಧಿಪತಿ ಸೂರ್ಯ ಸಾತ್ವಿಕ ಗ್ರಹವೂ ಹೌದು, ಅದು ಬಲಿಷ್ಠ ಆತ್ಮಶಕ್ತಿಯನ್ನು ಕೊಡ್ತಕ್ಕಂಥ ಗ್ರಹವೂ ಹೌದು. ಹೀಗಾಗಿ ಆತ್ಮಬಲ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗುತ್ತೆ? ಚಂದ್ರಬಲ ಹಾಗೂ ಸೂರ್ಯಬಲ ಎರಡು ಬಹಳ ಮುಖ್ಯವಾಗಿ ಬೇಕು ನಮ್ಮ ಕ್ರೀಡೆಗೆ. ಯಾವುದೇ ನೀವು ಆಟ ಆಗಿರಬಹುದು, ಒಂದು ಕಬಡ್ಡಿ ಆಗಬಹುದು ಅಥವಾ ಖೋಖೋ ಆಗಬಹುದು, ಯಾವುದೇ ನೀವು ನಿಮಗೆ ಯಾವ ಇಷ್ಟ ಆಟ, ಆ ಎಲ್ಲ ಆಟದಲ್ಲೂ ಸೂರ್ಯನ ಕೃಪೆ ಖಂಡಿತ ಬೇಕಾಗುತ್ತೆ. ಅವನು ಆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು. ನಿಂಗಾಗುತ್ತೆ ವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಮೊದಲು ನೀವು ಭೂಮಿಕೆಗೆ ಇಳಿಯುವಾಗ ನಿಮಗೆ ನಿಮ್ಮಲ್ಲಿ ವಿಶ್ವಾಸ ಇರಬೇಕಾಗತ್ತೆ. ವಿಶ್ವಾಸ ಇಲ್ಲದೆ ನೀವು ಯಾವುದನ್ನು ಪ್ರವೇಶ ಮಾಡಲಿಕ್ಕೆ ಆಗಲ್ಲ. ಒಂದು ಎಕ್ಸಾಮ್ ಹಾಲಿಗೆ ತೊಗೊಳ್ಳಿ, ನಿಮಗೊಂದು ಕಾನ್ಫಿಡೆನ್ಸ್, ನಾನು ಇಷ್ಟು ಓದ್ಕೊಂಡಿದ್ದೀನಿ ಅಥವಾ ಏನಾದರೂ ಕೊಡಲಿ, ನಾನು ಇದನ್ನು ಬರಿತೀನಿ ಅನ್ನೋ ವಿಶ್ವಾಸ ಇಲ್ಲದೆ ಇದ್ದರೆ ಓದಿದ್ದು ಮರ್ತು ಹೋಗ್ಬಿಡ್ತೀರಾ ನೀವು. ಒಂದು ಎಕ್ಸಾಮಿಂದ ಹಿಡಿದು ಆಟದವರೆಗೆ ಇದೆಲ್ಲ ಬಹಳ ಮುಖ್ಯವಾಗಿ ಬೇಕು ಸೂರ್ಯನ ಕೃಪೆ ಅಂತಕ್ಕಂಥದ್ದು. ಸೂರ್ಯ ಹಾಗೆ, ಅಕಸ್ಮಾತ್ ಸೂರ್ಯ ಏನಾದರೂ ಬಲಿಷ್ಠನಾಗಿದ್ಬಿಟ್ರೆ ನೀವು ಟೀಮ್ ಲೀಡರ್ ಆಗಿಬಿಡ್ತೀರಾ. ನೀವು 10 ಜನರನ್ನು ನಿಭಾಯಿಸ್ತಕ್ಕಂಥ ಅವರಿಗೆ ನೀವು ಗೈಡರ್ ಆಗೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸುತ್ತೆ.
ಸೂರ್ಯ ಬಲಿಷ್ಠನಾಗಿದ್ದರೆ ನಾಯಕ ಅವನು, ರಾಜಗ್ರಹ ಅಂತ ಸೂರ್ಯನ ಕರೀತಕ್ಕಂಥದ್ದು. ಹೀಗಾಗಿ ಸೂರ್ಯ ಬಲಿಷ್ಠನಾಗಿದ್ದರೆ ನೀವು ನಾಯಕರೇ, ಅವನು ಗ್ರಹಾಧೀಶ, ನೀವು ಇಲ್ಲಿ ನಿಮ್ಮ ಆಟಗಳಲ್ಲಿ ನೀವೇ ನಾಯಕರು, ನೀವು ಅಧೀಶರು. ಹೀಗೆ ಇಂಥದ್ದೊಂದು ಬಲವನ್ನು ನಾವು ನೋಡಿದ್ವಲ್ಲ. ರೋಹಿತ್ ಶರ್ಮಾ ಅವರ ಜಾತಕವನ್ನು ಗಮನಿಸಿದಾಗ ಉಚ್ಚ ಸ್ಥಾನದಲ್ಲಿ ಅವನು ಸೂರ್ಯ. ಹೀಗಾಗಿ ಅವರು ಟೀಮನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಧೋನಿಯವರ ಜಾತಕದಲ್ಲೂ ನಾವು ಗಮನಿಸ್ತೀವಿ ಇದನ್ನು. ಅಲ್ಲೂ ಹಾಗೆ ಆ ಬಲ ಬೇಕಾಗುತ್ತೆ. ಸೂರ್ಯನ ಜೊತೆಗೆ ಗುರುವು ಸೇರಿಬಿಟ್ರೆ ಅವರು ಇಡೀ ಮತ್ತೊಬ್ಬರಿಗೆ ಮಾದರಿ, ಸಚಿನ್ ಅಂಥವ್ರಿಗೂ ಮಾದರಿ ಆಗಿಬಿಡ್ತಾರೆ. ಧೋನಿಗೂ ಹೇಳ್ಕೊಡ್ತಕ್ಕಂಥವ್ರು, ನೋಡಪ್ಪ ಇಲ್ಲೆಲ್ಲೋ ಎಡವುತ್ತಾ ಇದೆಯಾ ನೀನು, ಹೀಗೆ ನಾವು ಕೋಚ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇರುತ್ತದೆ. ಅಂಥದ್ದನ್ನು ಸೂರ್ಯ ಪ್ರತಿನಿಧಿಸ್ತಾನೆ. ಸೂರ್ಯನ ಪಾತ್ರ ತುಂಬ ತುಂಬ ಮುಖ್ಯವಾಗುತ್ತೆ ಈ ಕ್ರೀಡೆಗಳಲ್ಲಿ. ಆಮೇಲೆ ಬುಧ, ಕನ್ಯಾ ರಾಶಿಯನ್ನೇ ಗಮನಿಸ್ತೀವಿ. ಕನ್ಯಾ ಅಧಿಪತಿಯು ಬುಧನೇ ಆಗಿದ್ದಾನೆ. ಹೀಗಾಗಿ ನಾವು ಮಿಥುನಕ್ಕೆ ಏನನ್ನು ಸೂಚನೆ ಮಾಡಿಕೊಂಡ್ವೋ ಅದು ಇಲ್ಲಿಗೂ ಅನ್ವಯ ಆಗುತ್ತೆ ನೋಡಿ. ಹಾಗಂತ ಬುಧ ಕ್ರಿಕೆಟಿಗೆ ಬೇಡವಾ, ಜಾವಲಿನ್ಗೆ ಬೇಡವಾ ಅಂತಂದರೆ ಖಂಡಿತ ಬೇಕಾಗುತ್ತೆ. ಬುಧ ಚಾಕಚಕ್ಯತೆ, ಆ ಕ್ಷಣ ತಾತ್ಕಾಲಿಕಿ ಜ್ಞೇಯ ಅಂತ ಕರೀತಾರೆ ಅದನ್ನು. ಬುದ್ಧಿ ತಾತ್ಕಾಲಿಕಿ, ಬುದ್ಧಿಯನ್ನು ತಂದು ಕೊಡ್ತಕ್ಕಂಥವನು. ಬುದ್ಧಿ ಅಂತಂದ್ರೇನು? ಬುದ್ಧಿ ತಾತ್ಕಾಲಿಕಿ ಜ್ಞೇಯ ಅಂತ ಆ ಕ್ಷಣದಲ್ಲಿ ನಿರ್ಣಯ ಮಾಡಬೇಕಾಗತ್ತೆ. ಇನ್ಯಾವಾಗಲೂ ಟೈಮ್ ಇದೆ, ನಾನು ಆಮೇಲೆ ತುಂಬ ಚೆನ್ನಾಗಿ ನಿಧಾನಕ್ಕೆ ಬಾಲ್ ಬಂದರೆ ನಾನು ಹೊಡಿತೀನಿ ಅಥವಾ ಇನ್ನೇನೋ ಯೋಚನೆ ಮಾಡ್ತೀನಿ, ಇಲ್ಲ. ಜಾವ್ಲಿನ್ ಸಂದರ್ಭದಲ್ಲಿ ನಿಮಗೆ ಎಷ್ಟು ಸಮಯ ಇರುತ್ತೆ, ಅಲ್ಲಿಂದ ಬಂದು ನೀವು ಎಷ್ಟರ ಮಟ್ಟಿಗೆ ಗುರಿ ಇಟ್ಟು ಯಾವ ಗ್ರಿಪ್ಪಲ್ಲಿ ನೀವು ಎಸಿತೀರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದೆಲ್ಲ ಆ ಕ್ಷಣ ನಿರ್ಣಯ ಮಾಡ್ತಕ್ಕಂಥದ್ದಾಗಿರ್ತದೆ. ನಾನಾಗಲೇ ಹೇಳಿದಾಗೆ ಕ್ರಿಕೆಟ್ ಕೂಡ ಬಾಲ್ ಬಂದ ತಕ್ಷಣ ಆ ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ಇದೆಲ್ಲ ಬುಧನಿಂದ ಸಾಧ್ಯವಾಗೋದು. ಹೀಗಾಗಿ ನನ್ನಲ್ಲಿ ತೋಳ್ಬಲ ಇದೆ, ಶೌರ್ಯ ಇದೆ, ಸಾಹಸ, ನಾನು ಭೀಮನಂಥ ಬಲಶಕ್ತಿ ಇದೆ ನನಗೆ ಅಂತಂದರೆ ಪ್ರಯೋಜನ ಆಗಲ್ಲ. ಕೌಶಲ್ಯ ಬೇಕಾಗುತ್ತೆ. ಈ ಕೌಶಲ್ಯವನ್ನು ತಂದು ಕೊಡ್ತಕ್ಕಂಥವನು ಬುಧ. ಹೀಗಾಗಿ ಒಬ್ಬ ಚೆಸ್ ಆಟಗಾರನಿಗೆ ಮಾತ್ರ ಬುಧ ಚೆನ್ನಾಗಿದ್ದರೆ ಸಾಕ ಅಂದರೆ ಇಲ್ಲ, ಎಲ್ಲ ಪಟುಗಳಿಗೂ ಬುಧನ ಅನುಗ್ರಹ ಬೇಕಾಗುತ್ತೆ. ಹೀಗೆ ಒಂದಕ್ಕೊಂದು ಸಪೋರ್ಟಿವ್ ಆಗಿದ್ದಾವೆ ಗ್ರಹಗಳು. ಹೀಗಾಗಿ ಇದನ್ನೆಲ್ಲ ನೋಡಿಕೊಂಡು ಎಲ್ಲವೂ ನಮಗೆ ಅನುಕೂಲಸ್ತರವಾದಲ್ಲಿದ್ದ ಸಂದರ್ಭದಲ್ಲಿ ಅವರು ವಿಶ್ವ ಚಾಂಪಿಯನ್ ಆಗ್ತಾರೆ, ಅವರು ಪ್ರಸಿದ್ಧರಾಗ್ತಾರೆ. ಅವರಿಂದಾಗಿ ದೇಶದ ದೇಶವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಅಂತೀವಲ್ಲ, ಆ ಥರದ್ದೆಲ್ಲ ಸಾಧ್ಯವಾಗೋದು ಅಂತಹ ಸಂದರ್ಭಗಳು. ಓಕೆ. ರಾಶಿಫಲದ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಅದನ್ನ ಮುಂದುವರಿಸೋದಾದ್ರೆ ಯಾವ್ಯಾವ ರಾಶಿಫಲ, ಯಾವ ಕ್ರೀಡೆಗಳಿಗೆ ಅದು ಬೆಂಬಲವಾಗಿ ನಿಲ್ಲುತ್ತೆ ಅಂತ. ಹೌದು, ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ಯಥಾ ಪ್ರಕಾರ ಅಧಿಪತಿ ಶುಕ್ರನೇ ಆಗಿದ್ದಾನೆ. ನಾವು ಏನು ವೃಷಭದಲ್ಲಿ ಕಂಡುವೋ ಅದೇ ರೀತಿಯ ಫಲಗಳನ್ನು ತುಲಾಗೂ ಅನ್ವಯ ಮಾಡ್ಕೊಳ್ಬಹುದು. ಸ್ವಲ್ಪ ವ್ಯಾಪಾರಿ ಗುಣ ಇರುತ್ತೆ ಇವರಿಗೆ. ಅಂದರೆ ಸ್ವಲ್ಪ ಆಳ್ದು ತೂಗಿ ನಾನು ಗೆಲ್ಲಬೇಕು, ಗೆದ್ದರೆ ಏನು ಸಾಧನೆ ಆಗುತ್ತೆ, ನನಗೇನು ಬೆನಿಫಿಟ್ ಆಗುತ್ತೆ, ಈ ಥರ ಒಂದು ದೃಷ್ಟಿಯಲ್ಲಿ ಇರ್ತಕ್ಕಂಥವ್ರಾಗಿರ್ತಾರೆ. ಇರಲಿ, ಅಂತೂ ಏನು ಗೊತ್ತಾ, ತನ್ಮೂಲಕ ಒಂದು ಸಾಧನೆಗೆ ಶುಕ್ರನ ಅನುಗ್ರಹ ಇದ್ದರೆ, ಸಾಮಾನ್ಯವಾಗಿ ನೋಡಿ, ಶುಕ್ರ ಇದ್ದಾಗ ನೀವು ಕ್ರಿಕೆಟಲ್ಲಿ ಶುಕ್ರನ ಬೇಡವಾ ಅಂತಂದರೆ ಅಲ್ಲಿ ಕಲಾತ್ಮಕವಾಗಿ ಅವರು ಆಡ್ತಕ್ಕಂಥದ್ದು ಒಂದು ಸೌಂದರ್ಯ ಇರ್ತದೆ. ಅವರು ಏನೋ ಫೀಲ್ಡಿಗೆ ಬಂದಿದ್ದಾರೆ ಅಂತಂದರೆ ಅಥವಾ ಅವರೇನೋ ಬೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರದ್ದೇ ಆದ ಒಂದು ಶೈಲಿ ಇರುತ್ತೆ. ಆ ಶೈಲಿಯೇ ಅಟ್ರ್ಯಾಕ್ಟ್ ಮಾಡಿರುತ್ತೆ. ನಮ್ಮ ಬೂಮ್ರಾ ಅವ್ರದ್ದೊಂದು ಸ್ಟೈಲು, ಅದನ್ನು ಕೊಹ್ಲಿ ಕೂಡ ಅನುಕರಣೆ ಮಾಡ್ತಾರೆ. ಹೀಗೆ ಬೂಮ್ರಾ ಮಾಡ್ತಾರೆ ಅಂದರೆ ಇನ್ನೊಬ್ಬರನ್ನ ಆಕರ್ಷಿಸುತ್ತೆ. ಹೀಗೆ ನಾನು ಅವ್ರಿಗೆ ಗೇಮಲ್ಲಿದ್ದಾಗ ಅವರನ್ನು ಅನುಸರಿಸತಕ್ಕಂಥದ್ದು, ಅವರನ್ನು ಆಕರ್ಷಿಸೋದು, ಅವರ ಸ್ಟೈಲ್ ಅಂತೀವಿ ಅದನ್ನು ಅನುಕರಣೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ. ಅದು ಶುಕ್ರನ ಪ್ರಭಾವದಿಂದ ಉಂಟಾಗ್ತಕ್ಕಂಥದ್ದು. ಇದನ್ನು ಸೂಚಿಸ್ತಾನೆ ಶುಕ್ರ. ತುಲಾರಾಶಿಯವರಿಗೆ ಯಾವ ಗೇಮು ಆಗುತ್ತೆ, ಇಲ್ಲ ಅಂತಲ್ಲ. ಯಾರ ಜೊತೆಗಿದ್ದಾರೆ, ಆ ಗ್ರಹ ಯಾವ ಗ್ರಹದ ಜೊತೆಗೆ ಸಪೋರ್ಟಿವ್ ಆಗಿದ್ದಾನೆ ಅನ್ನೋದ್ರ ಮೇಲೆ ಅವರ ಆಟದ ಶೈಲಿ, ಅದರ ಸೌಂದರ್ಯ ಅದು ನಿರ್ಣಯ ಆಗುತ್ತೆ. ತನ್ಮೂಲಕ ಮತ್ತೊಬ್ಬರಿಗೆ ಅವರು ಆದರ್ಶರಾಗ್ತಾರೆ. ಈ ರೀತಿಯಲ್ಲಿ ತುಲಾರಾಶಿಯಲ್ಲಿ ಶುಕ್ರ ಪ್ರತಿನಿಧಿಸ್ತಾನೆ. ಅದೇ ಏನು ನಾವು ವೃಷಭಕ್ಕೆ ಸೂಚಿಸುವ ಶುಕ್ರನೇ ಆಗಿರೋದ್ರಿಂದ ಅದೇ ಕ್ಷೇತ್ರಗಳನ್ನು ಈತನು ಪ್ರತಿನಿಧಿಸ್ತಾನೆ. ಸಂಗೀತ, ವಾದ್ಯ, ನೃತ್ಯ, ಹೀಗೆ. ಹಾಗಂತ ಇಲ್ಲ ಅಂತಲ್ಲ, ಇಲ್ಲೂ ಇದೆ. ಅವನ ಪ್ರಭಾವ ಬೇರೆ ರೀತಿಯಲ್ಲಿ ಇರ್ತದೆ ಅಷ್ಟೇ, ಕಲಾತ್ಮಕವಾಗಿ ವರ್ಣರಂಜಿತವಾಗಿರ್ತದೆ. ಅವರು ಆಟಕ್ಕೆ ಬಂದರೆ ಅವ್ನು ನೋಡೋಣ ಅಂತ ಕೂತ್ಕೊಳ್ಳೋಣ, ನೋಡೋಣ ಆ ರೀತಿಯಲ್ಲಿ. ಇನ್ನು ಕುಜ ಯಥಾ ಪ್ರಕಾರ ವೃಶ್ಚಿಕ ರಾಶಿ ಅಧಿಪತಿ, ಮೇಷ ಹಾಗೂ ವೃಶ್ಚಿಕ ಅಧಿಪತಿ ಒಂದೇ ಆಗಿರ್ತಾನೆ. ಹೀಗಾಗಿ ಸ್ವಲ್ಪ ಸಾಹಸಮಯವಾಗಿರ್ತಕ್ಕಂಥ
ಕ್ರೀಡೆಗಳನ್ನು ಯಾವುದಂತೀವೋ ಆ ರೀತಿಯಲ್ಲಿ ಕುಜನು ಅನ್ವಯ ಆಗುತ್ತೆ. ಇಲ್ಲಿ ಕುಜನಿಗೆ ಏನು ಯಾವ ಗ್ರಹದ ಜೊತೆಗೆ ಇದಾನೆ ಕುಜ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಸೂರ್ಯನ ಜೊತೆಗೆ ಕುಜ ಚೆನ್ನಾಗಿದ್ದಾಗ ಒಳ್ಳೆ ಟೀಮ್ ಲೀಡ್ರೇ ಆಗಿರ್ತಾರೆ ಅವರು ಕೂಡ. ಸೂರ್ಯನ ಕೃಪೆ ಇರ್ತದೆ, ಹಾಗಾಗಿ ಏನು ಕುಜನೂ ಚೆನ್ನಾಗಿರ್ತಾನೆ. ಬರೀ ಟೀಮ್ ಲೀಡ್ರ್ ಅಷ್ಟೇ, ಎಷ್ಟೋ ಜನ ಹೆಸರಿಗೆ ಮಾತ್ರ ಟೀಮ್ ಲೀಡ್ರ್, ಆದರೆ ಆಡೋಕ್ಕಾಗೋದಿಲ್ಲ ಅವ್ರಿಗೆ. ಆ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ, ಬರೀ ಗೈಡ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಕುಜನೂ ಚೆನ್ನಾಗಿದ್ದು ರವಿಯೂ ಚೆನ್ನಾಗಿದ್ದಾನೆ ಅಂತ ಅಂದ ಪಕ್ಷದಲ್ಲಿ ಧೋನಿಯವ್ರ ಥರ ಆಡಿಯೋ ನಾನು ಗೇಮನ್ನು ಗೆಲ್ಲಿಸ್ಕೊಳ್ಳೋದು ಗೊತ್ತು ಮತ್ತು ಟೀಚ್ ಮಾಡೋದು ಗೊತ್ತು, ಹೇಗೆ ಆಡಬೇಕು ಅನ್ನೋದನ್ನು ಹೇಳ್ಕೊಡೋ ತಾಕತ್ತು ಇದೆ, ಆ ರೀತಿಯಲ್ಲಿ ಇರ್ತದೆ. ಅಂಥದ್ದೊಂದನ್ನು ಸೂಚಿಸ್ತಾನೆ. ಕುಜನ ಬಲ ಇದ್ದರೆ ಅವರು ವೈಯಕ್ತಿಕ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅವರಿಗೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನಿಸ್ಕೋಬೇಕು. ಇನ್ನು ಗುರುವನ್ನು ಗಮನಿಸ್ಕೊಂಡಾಗ ಅಂದರೆ ಧನು ರಾಶಿಯನ್ನು, ಧನು ಹಾಗೂ ಮೀನ ಎರಡನ್ನು ಸೂಚಿಸ್ತದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಗುರು ವಿವೇಕವನ್ನು ತಂದು ಕೊಡ್ತಕ್ಕಂಥವನು. ನಾವು ಇದು ಬಹಳ ಆಟಗಾರನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಮತ್ತು ವಿವೇಕ. ಹೇಗೆ ವರ್ತನೆ ಮಾಡಬೇಕು, ಸಂದರ್ಭಗಳು ಹೇಗಿರುತ್ತೆ ಅಂತಂದರೆ, ಒಬ್ಬ ಆಟಗಾರರ ಸಮೂಹದಲ್ಲಿ ಎಲ್ಲರೂ ಹಾಗೇ ಇರ್ತಾರೆ, ಎಲ್ಲರೂ ಉತ್ಸಾಹ, ಎಲ್ಲರೂ ಶೌರ್ಯ, ಎಲ್ಲರೂ ಹೀಗಿದ್ದಾಗ ಜಗಳಗಳಾಗ್ಬಿಡೋ ಸಾಧ್ಯತೆ ಇರುತ್ತದೆ. ಹೀಗೆ ಆಗಬಾರ್ದು. ಗುರುವಿನ ಅನುಗ್ರಹ ಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಸಮಯೋಚಿತ ವರ್ತನೆ ಅಂತ ಕರೀತಾರೆ ಅದನ್ನು, ಅದಕ್ಕೆ ಗುರುವಿನ ಒಂದು ಅನುಗ್ರಹ ಬೇಕಾಗುತ್ತೆ. ನೋಡಿ, ಇದನ್ನು ಬಹಳ ಮುಖ್ಯವಾಗಿ ಗಮನಿಸೋದು ನಮ್ಮ ರಾಹುಲ್ ದ್ರಾವಿಡ್ ಅವರ ವಿಚಾರದಲ್ಲಿ. ಅವರು ಕೋಚ್ ಆಗಿ ಕೂಡ ಆಟಗಾರನಾಗಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ವಿವೇಚನೆಯಿಂದ ವರ್ತನೆ ಮಾಡ್ತಾಯಿದ್ರು, ಟೀಮನ್ನು ಉಳಿಸ್ಕೊಳ್ಳೋದು ಹೇಗೆ, ಆಟವನ್ನು ಉಳಿಸ್ಕೊಳ್ಳೋದು ಹೇಗೆ, ನನ್ನ ಪಾತ್ರ ಏನು, ಇನ್ನೊಬ್ಬರು ಕೂಡ ಮೆಚ್ಚುವಂತೆ, ಇನ್ನೊಬ್ಬರಿಗೂ ಆದರ್ಶವಾಗುವ ರೀತಿಯಲ್ಲಿ ಹಾಗೆ ನಿಭಾಯಿಸುವ ಶಕ್ತಿ ಇರುತ್ತೆ. ಗುರು ತುಂಬ ಚೆನ್ನಾಗಿಬಿಟ್ರೆ ರಾಹುಲ್ ದ್ರಾವಿಡ್ ಅವರ ಜಾತಕದಲ್ಲಿ ಹಾಗಿದೆ. ಗುರು ಸ್ವಕ್ಷೇತ್ರದಲ್ಲಿ ಧನುರಾಶಿಯ ಗುರು, ಅಲ್ಲೇ ಶುಕ್ರನೂ ಇದ್ದಾನೆ, ಚಂದ್ರನೂ ಗುರುಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮೀನರಾಶಿ. ಇದು ತುಂಬ ಚೆನ್ನಾಗಿದೆ. ಅವರ ಬಲ ತುಂಬ ಮುಖ್ಯವಾಗುತ್ತೆ. ಹೀಗಿದ್ದಾಗ ಗ್ರಹ ಬಲ ಇದ್ದಾಗ ಮತ್ತೊಬ್ಬರಿಗೆ ಆದರ್ಶರಾಗಿರ್ತಾರೆ, ಇನ್ನೊಬ್ಬರಿಗೆ ಕೋಚು ಆಗಿಬಿಡಬಹುದು. ಆ ರೀತಿಯಲ್ಲಿ ಗುರುವು ಇದ್ದಾಗ ಇನ್ನೊಬ್ಬರಿಗೆ ವಿವೇಕವನ್ನು ತಾನಷ್ಟೇ ಆಡೋದಲ್ಲ, ತನ್ನ ಮೂಲಕ ಇನ್ನೊಬ್ಬರನ್ನು ತಿದ್ದಿ, ಇನ್ನೊಬ್ಬರನ್ನು ಹೀಗಲ್ಲಪ್ಪ ಹೀಗೆ ಅಂತ ಹೇಳ್ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬರುತ್ತೆ. ಅದು ಇಡೀ ಟೀಮಿಗೆ ಒಂದು ಬಲ ಆಗಿಬಿಡುತ್ತೆ. ಬರೀ ಟೀಮಲ್ಲಿ ನಾವು ನೋಡ್ತೀವಿ ಅವನ ಸ್ಟ್ರೆಂತು ಮತ್ತೊಬ್ಬನ ಸ್ಟ್ರೆಂತ್ ಹೀಗಲ್ಲ, ಇಡೀ ತಂಡವನ್ನು ನಡೆಸ್ತಕ್ಕಂತಹ ಶಕ್ತಿ, ಗುರುವಿನ ಸ್ಥಾನ ಅಂತೀವಲ್ಲ ಅದನ್ನೇ ಹೇಳ್ತಕ್ಕಂಥದ್ದು. ಅಂಥದ್ದೊಂದು ಶಕ್ತಿ ಅವರಿಗಿತ್ತು. ಅಂಥದ್ದನ್ನು ಎಷ್ಟೋ ನಾವು ಗುರುತಿಸ್ತೀವಿ. ನನಗೆ ಅವರೊಬ್ಬರ ಹೆಸರು ಗೊತ್ತಿದೆ ಮತ್ತು ಅವ್ರ ಜಾತಕ ಸ್ವಲ್ಪ ಗಮನಿಸ್ಕೊಂಡಾಗ ಇಂತಹ ಲಕ್ಷಣ ಇದೆ ಅನ್ನೋದನ್ನು ನಾವು ಹೇಳಬಹುದು. ಇನ್ನೂ ಸ್ಪಷ್ಟವಾಗಿ ನಮಗೆ ಟೈಮು ಬರ್ತು ಎಲ್ಲ ಸಿಕ್ಕಾಗ ಇನ್ನೂ ಆ್ಯಕ್ಯುರೇಟಾಗಿ ನೋಡಲಿಕ್ಕೆ ಅವಕಾಶಗಳಿರ್ತದೆ. ಹೀಗಾಗಿ ಆ ಮಟ್ಟಿಗೆ ಅವರನ್ನು ಗಮನಿಸ್ಕೊಳ್ಬಹುದು. ಅಂಥದ್ದೊಂದು ಬಲ ಅವರಿಗಿದೆ, ತುಂಬ ಚೆನ್ನಾಗಿದೆ. ಇದು ನಾವು ಧನುರಾಶಿಯಲ್ಲಿ ಗುರುತಿಸಿದಾಗ, ಅಂದರೆ ಗುರು ಚೆನ್ನಾಗಿದ್ದರೆ ಇನ್ನೊಬ್ಬರಿಗೆ ಮಾದರಿಯಾಗಿರ್ತಾರೆ, ವಿವೇಕವನ್ನು ಹೇಳ್ಕೊಳ್ತಾರೆ. ಹೀಗಲ್ಲ, ನೀನು ವರ್ತನೆ ತಪ್ಪಿದೆ, ಈ ಥರ ಮಾಡಬೇಕು, ಈ ಸಂದರ್ಭದಲ್ಲಿ ತಾಳ್ಮೆ ಇರಲಿ, ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ಮತ್ತು ತಾನೇ ರೂಢಿಸ್ಕೊಂಡು ಬಿಡ್ತಕ್ಕಂಥದ್ದು, ಇಂಥದ್ದೊಂದು ಗುಣ ತೋರಿಸ್ತಾನೆ. ಮತ್ತು ಇನ್ನು ನಾವು ಗಮನಿಸೋದು ಇನ್ನು ಮಕರ ಹಾಗೂ ಕುಂಭಗಳು. ಅಲ್ಲಿ ಶನೈಶ್ಚರ ಪ್ರತಿನಿಧಿ, ಅವೆರಡನ್ನೂ ಪ್ರತಿನಿಧಿಸ್ತಕ್ಕಂಥವನು ಶನೈಶ್ಚರ. ಈ ಮಕರ ರಾಶಿಯವರಿಗೆ ಹೇಗೆ ಅಂದರೆ ಅಲ್ಲಿ ಶನೈಶ್ಚರನ ಬಲ, ಅದು ನೋಡಿ ಶನೈಶ್ಚರ ಮಹಾ ಆಲಸಿಗ. ಆದರೆ ತುಂಬ ಚೆನ್ನಾಗಿದ್ದರೆ ಅವರಂಥ ಏನು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರತಕ್ಕಂಥವ್ರು ಇನ್ನೊಬ್ಬರಿಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಅದು ಶನೈಶ್ಚರ ತಂದು ಕೊಡ್ತಕ್ಕಂಥ ಪ್ರಭಾವ. ಆಟಕ್ಕೆ ನೋಡಿ, ಆಲಸ್ಯಂ ಹಿಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತ. ಮನುಷ್ಯನಿಗೆ ಆಲಸ್ಯ ಅನ್ನೋದು ಮಹಾಶತ್ರುವಂತೆ. ಆಟಗಾರನಿಗೆ ಏನಾದರೂ ಆಲಸ್ಯ ಬಂದುಬಿಟ್ರೆ ಖಂಡಿತ ಅವನು ನಾವು ಗುರುತಿಸೋಕೋದಲ್ಲ, ಕತ್ತಲಲ್ಲೇ ಇದ್ಬಿಡ್ತಾರೆ ಅವರು. ಹಾಗಾಗಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಆಲಸ್ಯವಿಲ್ಲದೆ ಸದಾ ಉತ್ಸಾಹತನ ಅಂತಕ್ಕಂಥದ್ದು, ಅದನ್ನು ಶನೈಶ್ಚರ ತಂದು ಕೊಡ್ತಾನೆ. ಮತ್ತು ಅಷ್ಟೇ ಅಲ್ಲ, ಶ್ರಮದಾಯಕತೆ. ಆಟದಲ್ಲೆಲ್ಲ ನಾವು ಗುರುತಿಸೋದು ಅತಿಯಾದ ಶ್ರಮ ಇರುತ್ತದೆ. ಅಲ್ಲಿ ಒಂದು ಯಾವುದು ಚೆಸ್ ಗೇಮೇ ಇರಬಹುದು, ಆದರೆ ಅಲ್ಲಿ ಶ್ರಮ ಇಲ್ಲ ಅಂತಲ್ಲ, ಅಧಿಕವಾದ ಶ್ರಮ, ಮೆಂಟಲ್ ಸ್ಟ್ರೆಸ್ಸು ಕೂಡ. ಆ ಶ್ರಮವನ್ನು ತಾಳ್ಕೊಳ್ಳಿಕ್ಕೆ ಸ್ಟಫ್ನೆಸ್ ಬೇಕಾಗುತ್ತೆ, ಅದು ಶನೈಶ್ಚರ ಕೊಡ್ತಾನೆ. ಮತ್ತು ಆಲಸ್ಯ ನಿವಾರಣೆ ಮಾಡಿದ್ರೆ ಅದೇ ಒಂದು ಅವರ ವರ, ಅಂಥದ್ದನ್ನು ಸೂಚಿಸ್ತಕ್ಕಂಥವನಾಗಿರ್ತಾನೆ ಶನೈಶ್ಚರ. ಅವನ ಬಲವೂ ಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಇನ್ನು ಯಥಾ ಪ್ರಕಾರ ಮೀನವನ್ನು ನೋಡಿದ್ರೆ ಯಥಾ ಪ್ರಕಾರ ಅದೇ ಗುರುವೇ ಆಗಿದ್ದಾನೆ. ಗುರುವಿನ ಮಹತ್ವ ಈಗಾಗಲೇ ನೋಡಿದ್ವಿ. ಹೀಗೆ ಗುರು, ಕುಜ, ರವಿ, ಬುಧ, ಶುಕ್ರ ಇವರೆಲ್ಲರ ಬಲವಿದ್ದಾಗ ಸ್ವಲ್ಪ ನಿಮ್ಮ ಆಟದಲ್ಲಿ ಅವರವರ ಪ್ರಭಾವ ಹೆಚ್ಚಾಗಿದ್ದಾಗ, ಗುರುವಾಗಿದ್ದ ನಿಮ್ಮ ಒಂದು ಆಟ ಅಂತ ಇಟ್ಟುಕೊಂಡ್ರೆ ಅಲ್ಲಿ ಗುರುವಿನ ಪ್ರಭಾವ ಜಾಸ್ತಿ ಇದೆ ಅಂದರೆ ನೀವು
ಅವರು ಕೋಚ್ ಆಗಿರ್ತಾರೆ, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ತಾರೆ. ಕುಜನ ಬಲ ಚೆನ್ನಾಗಿದೆ ಅಂತಂದರೆ ವಿಪರೀತವಾದ ಸ್ಟಫ್ ಇರ್ತದೆ. ಶುಕ್ರನ ಬಲ ತುಂಬ ಚೆನ್ನಾಗಿದೆ ಅಂತಂದರೆ ತುಂಬ ಸುಂದರವಾಗಿ ಅವರು ನೋಡ್ತಾ ಆಡ್ತಾ ಇದ್ರೆ ಕೈ ಕಟ್ಕೊಂಡು ನೋಡೋದು. ಈಗ ನೀವು ಮಾತಾಡಿದ್ರೆ ನಾನು ಕೈ ಕೊಟ್ಕೊಂಡು ಕೇಳ್ತೀನಿ ಹಾಗೆ. ಕಾರ್ಯಕ್ರಮದ ಬಹುತೇಕ ಕೊನೆ ಹಂತದಲ್ಲಿದ್ದೀವಿ ನಾವು. ಯಾವ ಕ್ರೀಡೆಯಲ್ಲಿ ಮುಂದುವರಿಯೋದಕ್ಕೆ ಯಾವ ರೀತಿ ಗ್ರಹ ಬಲದ ಅವಶ್ಯಕತೆ ಇದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಗ್ರಹ ಬಲದ ಜೊತೆಗೆ ದೈವ ಬಲ ಕೂಡ ತುಂಬಾ ಇಂಪಾರ್ಟೆಂಟು. ಎಂಥದ್ದೇ ಕಷ್ಟದ ಸಂದರ್ಭ ಇರಲಿ, ಅಲ್ಲಿ ಗೆದ್ಕೊಂಡ್ ಬರಬೇಕು ಅಂದ್ರೆ ದೈವ ಬಲ ಬಹಳ ಮುಖ್ಯ ಅಂತ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ದೈವ ಬಲ ಎಷ್ಟು ಇಂಪಾರ್ಟೆಂಟ್? ಖಂಡಿತ ಮುಖ್ಯವಾಗುತ್ತೆ. ಅದನ್ನು ಅದೃಷ್ಟ ಸ್ಥಾನ ಅಂತಲೂ ಕರೀತಾರೆ. ಜಾತಕದಲ್ಲೂ ಕೂಡ 9ನೇ ಮನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮುಖ್ಯವಾಗಿ ನಾವು ಯಾರು ಕ್ರೀಡೆ, ಯಾವುದೇ ಕ್ರೀಡೆ ಆಗಲಿ, ಅಲ್ಲಿ ಅವರು ನಂಬತಕ್ಕಂಥ ದೈವ ಇದೆಯಲ್ಲ, ಅದು ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಆಟ ಟರ್ನ್ ತಗೊಳುತ್ತೆ, ಟ್ವಿಸ್ಟ್ ಆಗುತ್ತೆ, ಸೋತ್ ಹೋಗುತ್ತೆ, ಗೆದ್ದು ಬಿಡುತ್ತೆ, ಇದ್ಯಾವುದು ಕೂಡ ಅಲ್ಲಿ ಆಟಗಾರನ ಕೈಯಲ್ಲಿ ಇರೋದಿಲ್ಲ. ಇದನ್ನು ಸ್ವತಃ ಅನುಭವಿಸ್ತಾ ಇರ್ತಕ್ಕಂಥವ್ರು, ಅಂದರೆ ನೀವು ಯಾರನ್ನ, ಕೊಹ್ಲಿಯನ್ನು ಕೇಳಿ, ನೀವು ಯಾರನ್ನೇ ಕೇಳಿ, ಅಂದರೆ ಅವರ ಮಾತುಗಳನ್ನು ನೀವು ಗಮನಿಸ್ಕೊಂಡಾಗ ಗೊತ್ತಾಗುತ್ತೆ ಇದು ನನ್ನಿಂದ ಆಗಿರೋದಲ್ಲ. ಒಂದು ಟೀಮ್ ಅಂತಂದ್ರೇ ಅದೆಲ್ಲವೂ ಟೀಮಿಂದನೇ ಆಗಿರುತ್ತೆ, ಎಲ್ಲರ ಶ್ರಮವೂ ಬೇಕಾಗುತ್ತೆ. ಅದನ್ನು ಮೀರಿದ್ದೊಂದು ದೈವಬಲ ಖಂಡಿತ ಇರುತ್ತೆ. ಕೊನೆ ಪಾಪ ತುಂಬ ಚೆನ್ನಾಗಿ ಎಲ್ಲ ಗಮನದಲ್ಲಿಟ್ಕೊಂಡು ಅವರು ಆಟ ಆಡ್ತಾ ಇದ್ದರೂ ಕೂಡ ಒಂದು ಸಣ್ಣ ಯಾಮರುಕೆಯಿಂದಾಗಿ ಆಗಿಬಿಡುತ್ತೆ, ಸಮಸ್ಯೆ ಆಗಿಬಿಡುತ್ತೆ. ಅಥವಾ ಎಷ್ಟೋ ಬಾರಿ ನಿಮಗೆ ಅನಿಸ್ಬಿಟ್ಟಿರುತ್ತೆ, ನೋಡುಗರಿಗಿಂತ ಉತ್ತಮವಾದ ಇದನ್ನು ಪರೀಕ್ಷಕ ಮತ್ತೊಬ್ಬ ಇಲ್ಲ. ಹೀಗಾಗಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಇದು ಅದೃಷ್ಟ ಅವ್ರ ಕಡೆಗಿದೆ ಅಂತ, ಅಥವಾ ಅದೃಷ್ಟ ನಮ್ಮ ಕಡೆಗಿದೆ, ಇವತ್ತು ನಾವು ಗೆದ್ವಿ ಅಂತ. ಈ ಥರ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಅವ್ರಿಗೆ ಆದ ಒಂದು ಇಷ್ಟ ದೈವ ಅಂತ ಇದ್ದೇ ಇರುತ್ತೆ. ಈ ದೇವ್ರನ್ನ ಅದು ಕೊಡೋ ಬಲ ಇದೆಯಲ್ಲ, ಅದು ಮಹಾ ಗಟ್ಟಿಯಾದ ಮನೋಬಲವನ್ನು ತಂದು ಕೊಡ್ತಕ್ಕಂಥದ್ದು. ನಾನು ಇಷ್ಟೊತ್ತು ಮಾತಾಡ್ತಿದ್ದೀನಿ ಅಂದರೂ ಅದೇ ಬಲದ ಮೇಲೆ ಮಾತಾಡ್ತಿದ್ದೀನಿ. ನಾನು ಏನೂ ಗೊತ್ತಿಲ್ಲ, ಕ್ರೀಡೆ ಬಗ್ಗೆ ನನಗೆ 0 ನಾಲೆಡ್ಜ್. ಆದರೂ ನಾನು 1 ಗಂಟೆಗಳ ಕಾಲ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತಂದರೆ ಇದು ದೈವ ಬಲ ಅಂತ ಅಂದ್ಕೊಳ್ಳೇಬೇಕು. ಅದೇ ಮುಖ್ಯ, ಅದೇ ಸತ್ಯ. ಅದು ಎಲ್ಲ ಕ್ರೀಡಾಪಟುಗಳಲ್ಲೂ ಇರಬೇಕು ಕೂಡ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡಿದ್ದೀವಿ. ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಬಹುತೇಕ ಇಂಥ ಕಾರ್ಯಕ್ರಮಗಳಲ್ಲಿ ಯಾರೇ ಕರೆ ಮಾಡಿದ್ರು ನನ್ನ ಮಗ ಸ್ಪೋರ್ಟ್ಸಲ್ಲಿ ಮುಂದುವರಿಬೇಕು, ನನ್ನ ಮಗಳು ಸ್ಪೋರ್ಟ್ಸಲ್ಲಿ ಮುಂದುವರಿಬೇಕು, ಗ್ರಹ ಬಲ ಇದೆಯಾ ಅಂತ ಕೇಳೋದು ಬಹಳ ಅಪರೂಪ. ಬಟ್ ನೀವಾಗೆ ಎಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.